ಉಪಾಧಿಯ ವ್ಯವಹಾರದಿಂದ ನಿರುಪಾಧಿಕವಾದಂಥ ಇರು ಯಾವ ವಿಕಾರವನ್ನೂ ಹೊಂದಲಾರದು. ಉಪಾಧಿಗಳೆಲ್ಲ ತೋರಿದ್ದು ಅಸ್ತಿತ್ವವಿಲ್ಲ. ಜಗತ್ತ ಒದರ್ಕೊಂಡ್ರು ನಿರುಪಾಧಿಕವಾದಂಥ ಇರುವಿಗೆ ಏನೂ ವಿಕಾರ ಆಗಿಲ್ಲ, ಆಗೋದೂ ಇಲ್ಲ. ನೀನು ಉತ್ಪತ್ತಿ ಸ್ಥಿತಿ ಲಯ ತಗೊಂಡು ನಾವೇನು ಮಾಡ್ಬೇಕಾಗಿ? ನಾವೇನು ಹುಟ್ಟಿಲ್ಲ, ಸತ್ತಿಲ್ಲ. ಯಾವುದರ ಹುಟ್ಟಿದ್ದಿತ್ತು, ಯಾವುದರ ಸತ್ತಿದ್ದಿತ್ತು. ಮಂದಿ ಸುದ್ದಿ ತಗೊಂಡು ಮೈಲಾರ್ಕ್ ಹೋದ್ರಂತ. ನಮಗೆ ಅದಕ್ಕೆ ಬೇಕಾಗೈತಿ? ನಮ್ಮ ನೆನಪಿನಾಗ ನಾವು ಇರೋದು ಬಿಟ್ಟು ಬಿಟ್ಟೇವಿ. ನಾವು ಏನಾರ ಆಗೊಂದು ಸ್ಥಿತಿ ಲಯ ಯಾಕೆ ತಗೊಂಡು ಏನು ಮಾಡೋ? ಉತ್ಪತ್ತಿ ಸ್ಥಿತಿ ಲಯ ತಗೊಂಡು ಏನು ಮಾಡೋ? ಅದು ಎಂದಾರ ಹುಟ್ಟುವಲ್ಲು, ಯಾವಾಗಾರ ಹೋಗಿ ಬಂದು ನಿನಗೇನು ಬೇಕಾಗಿತ್ತು ಅದನ್ನ ನೋಡ್ಕೊಂಡು ಬರೀ ಅದರಾಗ ಕಾಲು ಕಳೆದ. ಯಾವಾಗಲೂ ಇದ್ದದ್ದು ಯಾವುದದ ಅದ್ರ ಕಡೆ ಎಲ್ಲ ಹಾಕ್ಬಿಡು. ಇದು ನಡಬರ್ಕ ತೋರೈತಿ, ಯಾರು ಮರಿವಿ ಒಳಗೆ ತೋರೈತಿ. ಇದು ಹೌದಿಲ್ಲ? ಈಗ ನೋವು ಮಾಸ್ಕೋದು ಒಂದೇ ಕೆಲಸ. ಯಾಕಾತು ಎಂತಾತು, ಯಾಕೆ ತಲೆ ಕೆಡ್ತಿ? ಗಾಯ ಮಾಸ್ಕೋ ಯಾಕ್ರಿ? ಅದನ್ನ ಮಾಡ್ಕೊಂತ ಅದನ್ನ ಮತ್ತಟ್ಟು ಗಟ್ಟಿ ಮಾಡ್ಕೋದು ಅದಕ್ಕೆ ಬೇಕಾಗೈತಿ? ಸೃಷ್ಟಿ ಕ್ರಮ ತಗೊಂಡು ಏನು ಮಾಡವ? ಮತ್ತಟ್ಟು ಅದು ಗಟ್ಟಿ ಆಕೈತಿ. ಏನು ಯುಗಪ್ಪ ಸೃಷ್ಟಿ ಕ್ರಮ ಸೃಷ್ಟಿ ಅಂತದ. ಕ್ರಮ ಸೃಷ್ಟಿ ಹಿಡ್ಕೊಂಡು ಹೋದೆ ಅಂದ್ರೆ ನಿನಗೆ ಮತ್ತಟ್ಟು ಸತ್ಯದ ಬುದ್ಧಿ ಸುಖ ಬುದ್ಧಿ ಗಟ್ಟಿ ಆಕೈತಿ. ಯುಗಪತ್ ಸೃಷ್ಟಿ ಏನದ ಒಮ್ಮಿಲೆ ನೋಡ್ಕೊಂಡು ಕೈ ಬಿಡು ಚಲೋ. ಅದು ಕಲ್ಪನಾದಾಗ ತೋರಿದ್ದು, ಕನಸಿಗೆ ನೀ ಆಗಿ ತೋರ್ಬೋದು ಅಂತ. ಏನ್ ಕನಸಿನ್ಯಾಗ ಹೆಂಗ ತೋರ್ತೈತಿ? ಅದು ಖರೆ ಅನ್ನೋದು ಇನ್ನೇನು ಖರೆ ಅನ್ನೋದಂಗ ತೋರ್ತೈತಿ. ಅದು ಎಚ್ಚರ ಆದ ಕೂಲೆ ಇಲ್ಲ ಇಲ್ಲ. ಹಂಗಿದು ಕನಸಿನಂತೆ ಇದು ತೋರಿ. ಅದು ನಿಜವಾಗಿ ಇದ್ದದ್ದ ಎಚ್ಚರ ಆಗಿದ್ರೆ ಇದು ಹೋಗ್ಬಾರ್ದಾಗಿತ್ತು. ಎಚ್ಚರ ಆದ್ರೂ ಕನಸು ಇರ್ಬೇಕಾಗಿತ್ತು, ಕನಸಿನಂತ ಖರೆ ಆದ್ರೆ. ಹಂಗೆ ಇದು ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಇದು ಇಲ್ಲ ಅನ್ನೋದು ಅನುಭವ ಬರ್ತದೆ. ಇದು ಸುಳ್ಳಿನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಿ? ಸತ್ಯದ ಕಡೆ ಎಲ್ಲ ಅಷ್ಟು ಕೊಡು. ಅದು ಎಂದೂ ನಾಶ ಆಗಲಾರ್ದಂಥದ್ದು, ಕೆಡಲಾರ್ದಂಥದ್ದು ಸತ್ಯ. ಅದ್ರ ಕಡೆ ಎಲ್ಲ ಕೊಡು ಅಂದ್ರೆ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಮಿಥ್ಯಾ ವಸ್ತುವಿನ ನೆನಪು ಮಾಡ್ಕೋತ ಕೂತೆ ಅಂದ್ರೆ ನಿನಗೆ ಸತ್ಯದ ಅನುಭವ ಬರುವುದು ಹೆಂಗೆ? ಬರೀ ಜಗತ್ತಿನ ಸುದ್ದಿ ಕಾಲ ಕಳಿಸತ್ವರಿ ಅದಕ್ಕೆ ಬಂತು. ಇದ್ದು ವಸ್ತುವಿನ ಅನುಭವ ಮಾಡ್ಕೊಳಕ್ಕಾಗಲಿಲ್ಲ. ಜಗತ್ತಿನ ಕಾಯ್ದೆ ತಗೊಂಡು ನೀ ಏನು ಮಾಡವ? ನಿನ್ನ ಕಾಯ್ದೆ ನೀನು ನೋಡ್ಕೊ. ಜಗತ್ತಿನ ಕಾಯ್ದೆ ಓದಿದವ್ರೆ ಏನಾಗ ನೋಡ್ಬೋದು. ಜೋಗಗಳು ತಿನ್ಕೊಂಡು ಅಡ್ಡಾಡೋದಿಲ್ಲ. ಕಾಯ್ದೆ ಓದೋದೆಲ್ಲ ನಿನ್ನ ಬಗ್ಗೆ ಏನು ಜಗತ್ತಿನ ಬಗ್ಗೆ? ನಿನ್ನ ಆಧಾರದ ಮೇಲೆ ತೋರಿ ಹೋಗುವಂತ ಜಗತ್ತು ನಿನಗೇನು ಕೊಡಬಲ್ಲದು? ನಿನ್ನ ಸ್ವರೂಪ ಅದು ಉತ್ಪಾದ್ಯನೂ ಅಲ್ಲ, ಸಂಸ್ಕಾರನೂ ಅಲ್ಲ, ಪ್ರಾಪ್ಯನೂ ಅಲ್ಲ, ಪರಿಣಾಮನೂ ಅಲ್ಲ. ಈ 4 ನಮೂನೆ ಕಾರ್ಯಗಳ ಪೈಕಿ ಯಾವ ಕಾರ್ಯದಿಂದಲೂ ಅದು ಆಗಿಲ್ಲ. ನಿನಗೇನಾಗೈತಿ ನೋಡ್ಕೋ. ನಿನ್ನ ಕಡೆ ಲಕ್ ಕೊಟ್ಟು ನಿನಗೇನು ದಾಡಿ ಆಗೈತಿ? ನಿನಗೇನು ಬ್ಯಾನಿ ಆಗೈತಿ? ಶರೀರದಾನ ಬ್ಯಾನಿ ನನಗಾಗೈತೆ ಅಂತ ನೀ ತಿಳ್ಕೊಂಡಿ. ಮನಸ್ಸಿನಾಗ ಏನಾರ ನನಗಾಗೈತೆ ಅಂತ ತಿಳ್ಕೊಂಡಿ. ಉಪಾಧಿ ಕಾರ್ಯ ಅದು ತೋರ್ತು ಹೋತು. ನಿನಗೇನಾರ ಆಗೈತೆ ಅಂತ ನೋಡ್ಕೋ. ನಿನಗೇನಾರ ಸಂಕಟ ಪಡಕಟ್ಟಿಲ್ಲ. ನೀ ಎಲ್ಲದ್ರಾಗ ಆಗೈತಿ. ಅದು ನಿನಗೇನು ಆಗೇ ಇಲ್ಲ. ಆಗುಲೇ ಆಗೈತೆ ಅಂತ ಆರೋಪ ಮಾಡ್ಕೊಂಡು ಕುಂತಿ. ಏನಾರ ಆಗ್ಬೇಕಂತಿರೋ, ಏನೂ ಆಗಬಾರ್ದಂತಿರೋ. ಏನೂ ಆಗಬಾರ್ದ್ರಿ ನನಗಂತಾನ. ನಿನಗೇನು ಆಗೇ ಇಲ್ಲ ಅಂತ ಗುರುಗಳು ನೆನಪಿಗೆ ತಂದು ಕೊಟ್ಟರು, ಅದನ್ನ ನಂಬಲ್ಲ. ನನಗ ಆಗೈತ್ರಿ ಇದು ಅಂತ. ಶರೀರದಾಗ ಏನಾರ ನನಗಾಗೈತಿ, ಮನಸ್ಸಿಗೇನಾರ ನನಗ ಇದ ನಾನನ್ನೋ ಭಾವ, ತಾದಾತ್ಮ್ಯ ಭಾವ ಗಟ್ಟಿ ಆಗ್ಬಿಟ್ಟೈತಿ. ಇದು ಹೋಗ್ಬೇಕು ನೋಡಿ. ಯಾವ್ದು ನೀನು ಯಾವ್ದು ನೀನಲ್ಲ ಅನ್ನೋದನ್ನು ವಿಚಾರ ಮಾಡಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡು.
ತಾನಲ್ಲ ಈ ಒಡಲೆಂಬ ಸೂರ್ಯವೇಕವನ್ನು ಮಾಡಿ ಮನುಜ ಅಂತ. ನೀನಲ್ಲಪ್ಪ ಇದು, ಅದಕ್ಕೆ ಆಗೈತೆ ಅಂತ ತಿಳ್ಕೊಂಡು ಅಗದಿ ದುಃಖ ಪಡ್ಲಿಕ್ಕತ್ತಲ್ಲ. ನನಗ ಆತು ಯಪ್ಪ, ಇದು ನನಗ ಬ್ಯಾನಿ ಬಂತು, ನನಗ ಬಂತು ಸಾವು, ಅಳಗಾಲ ಬಂತು ನನಗೆ. ನಿನಗೆ ಏನೂ ಆಗೇ ಇಲ್ಲೋ ಅನ್ನೋದನ್ನ ಅನುಭವಗಳ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಅದ್ರ ಕಡೆ ಲಕ್ಷ್ಯ ಇಲ್ಲಲ್ಲ, ಇರುವಿನ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಅದಕ್ಕೆ ನಿನಗ ಏನ ಮರ್ತಿ, ಅದನ್ನ ಮರ್ತ ನೀನು ಈ ತೋರ್ಕಿ ಕಡೆ ಲಕ್ಷ್ಯ ಕೊಟ್ಟಿ. ಇದು ನಾನು ನನ್ನದು ಅಂತ ಆರೋಪ ಮಾಡ್ಕೊಂಡು, ಈ ಆರೋಪವನ್ನು ತೆಗೆದು ಹಾಕುವುದರಿಂದ ಇದು ಅಧ್ಯಾತ್ಮದ ವ್ಯವಸಾಯದ. ಏನ್ ಮೊದಲು ಇದನ್ನು ಕಳ್ಕೊ. ನಿನ್ನ ಬಗ್ಗೆ ಇದ್ದ ಆರೋಪವನ್ನು ತೆಗೆದು ಹಾಕುವುದರಿಂದ ಅದ. ಇದು ಅಧ್ಯಾಸ ನಿವಾರಣೆ ಮಾಡ್ಕೋದು ಅಧ್ಯಾತ್ಮದ ವ್ಯವಸಾಯ. ಏನ್ ಅದ್ರ ಕಡೆ ಲಕ್ಷ್ಯ ಕೊಡೋದು ಬಿಟ್ಟೆ ಅಂದ್ರೆ ಮತ್ತು ಆರೋಪಿತ ಭಾವದಾಗ ಸಿಕ್ಕೊಂಡು ಒದ್ದೆ ಆಡ್ತಿದ್ದೀನಿ. ಏನ್ ನೋಡೋಣ ನಳದ ಅಂತೇಳಿ ಉದಾಸೀನ ಮಾಡಿದಿ, ಅಧ್ಯಾತ್ಮದ ಕೂಡ ಉದಾಸೀನ ಆದರ್ತಿ ನೋಡು ಹೊಂಟಿ ನೀನು. ಅದಕ್ಕೆ ಬಹಳ ನಮಗೆ ಮಹತ್ವದ ಇದ್ರ ಕಡೆ ಲಕ್ಷ್ಯ ಕೊಡೋದು. ಬರೀ ಬಾಳೆ ಬದುಕಿಗೆ ಹೆಚ್ಚು ಮಹತ್ವ ಕೊಟ್ಟೇವು ನಾವು. ಅದಿಲ್ಲ, ಅದನ್ನ ನೋಡು ನಳಪ, ಅದು ಆದಿಂದ ಇದನ್ನ ನೋಡೋಣ ಅಂತೇವ್ ನಾವು. ಯಾರು ಇದ್ರ ಕಡೆ ಲಕ್ಷ್ಯ ಕೊಡ್ತಾರ ಅವ್ರು ಅದ್ರ ಲಾಭ ತಗೋತಾರ. ಬಾಳೆ ಬದುಕು ಅದ್ರ ಕಡೆ ಲಕ್ಷ್ಯ ಕೊಟ್ಟು ಬರೀ ಅದ್ರ ಬೆನ್ನ ಹೈತಾವ ಹಾಳಾಗಿ ಹೋಗ್ಯಾರ. ಯಾರು ಉದ್ಧಾರ ಆಗ್ಯಾರ ಹೇಳ್ರಿ? ಬಾಳೆ ಕರೆ ಅಂತ ತಿಳ್ಕೊಂಡು ಬರೀ ಅದ ಹೆಸನದಾಗ ಕಾಲ್ ಕಳಸತ್ ಹೋದದ್ದು, ಏನ್ ನೆಮ್ಮದಿ ಹೊಂದ್ಯಾರ ಅವ್ರು? ಏನಿದ್ರ ಹಣೆ ಬರೋಣ ಹಿಂಗೈತ್ ಬಿಡಿದ್ರ ಬ್ಯಾಡಿದ್ರ ಸುದ್ದಿ ನಮಗೆ, ಇದ್ರ ಗೆಳೆತನ ಬ್ಯಾಡಿನ. ಊರ್ ಸುದ್ದಿ ಬಾಳೆ ಸುದ್ದಿ ತಗೊಂಡು ನಮಗೇನಾಗಬೇಕಾಗೈತಿ? ನಮ್ಮ ಸುದ್ದಿ ನಾವು ಕಾಲ್ ಕಳಿನ ಅಂತ ತಿಳ್ಕೊಂಡು ಯಾರು ವಿವೇಕವಂತರು ಇರ್ತಾರೆ? ಅವರು ಜನ್ಮ ಸಾರ್ಥಕ ಮಾಡ್ಕೊಂಡ್ರು. ಏನ್ ಬರೀ ಮಂದಿ ಸುದ್ದಿ ಬಾಳೆ ಸುದ್ದಿ, ಬಾಳೆ ತಿದ್ದುದು ಇದ್ರಾಗ ಕಾಲ್ ಕಳಸತ್ತವ್ರೆ. ತಿದ್ದಾಕ್ ಬರುದಿಲ್ಲ ಅದನ್ನ. ಏನ್ ಮಾಡಿದ ಕರ್ಮ ಅದು ಹೆಂಗೈತಿ ಹಂಗ ಅನುಭವಿಸೋದವ್ರು. ನೀವು ಸುಧಾರ್ಸಕ್ ಹೊಂಟಿ, ಅದನ್ನ ಎಂದೂ ಸುಧಾರ್ಸಕ್ ಆಗೋದಿಲ್ಲ ನೀವು. ಏನ್ ನಿನ್ನನ್ನೇ ಸುಧಾರಿಸ್ಬೋದು ಒಂದೇ ನಿಮ್ಮ ಕೆಲಸದ, ಇನ್ನೊಬ್ಬರನ್ನ ಸುಧಾರಣೆ ಮಾಡ್ಬೋದು ಆಗುವುದು ಕೆಲಸದ. ತಿದ್ದಾಕೊಂಟ ಮಕ್ಕಳು ಮರಿ ಬಾಳೆ, ನಿಂದ ನೀನು ನೋಡ್ಕೋರು, ನಿನ್ನ ನೀ ತಿದ್ದುಕೋ. ಏನ್ ತಮ್ಮನ್ನು ತಾವು ಸುಧಾರಿಸತಕ್ಕವರು ಬೇಕಾಗಿದ್ದಾರೆ ಎಂದು ರಾಮತೀರ್ಥರು. ಇನ್ನೊಬ್ಬರನ್ನ ಸುಧಾರಿಸೋದು ಆಗದು ಮಾತ್ರ. ಅವ್ರ ಕರ್ಮಕ್ಕನುಸಾರ ನಿನ್ನ ಸಂಬಂಧ ಬಂದಾರ, ತಮ್ಮ ಕರ್ಮಕ್ಕನುಸಾರ ಹುಟ್ಟ್ಯಾರ ಅವ್ರ ಚಿಂತೆ ನಿನಗೆ ಅದಕ್ಕೂ. ಚಂಡ್ರ ಮಕ್ಕಳ ಚಿಂತೆ ನಿನಗೆ ಅದಕ್ಕ? ಪ್ರತಿಯೊಂದು ಜೀವಿ ತಮ್ಮ ತಮ್ಮ ಕರ್ಮವನ್ನು ಅನುಭವಿಸ್ಲಿಕ್ಕೆ ಬಂದಾರ. ಯಾರು ಯಾರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಅನುಭವಗಳು ಎಚ್ಚರಿಕೆ ಕೊಟ್ಕೊಂತ ಬಂದಾರಿಲ್ಲ. ಮಗನಿಗೆ ಹುಚ್ಚು ಹಿಡಿದರು, ಮಗಳು ತನ್ನ ಮನಸ್ಸಿಗೆ ಬಂದವನೊಡನೆ ಓಡಿ ಹೋದರೂ ಚಿಂತಿಸಬಾರದು ಅಂತ. ಅವರವರ ಪ್ರಾರಬ್ಧ ಪ್ರಕಾರ ಅದು ನಡೀತಿರ್ತದೆ. ಅಂತ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅಂದಾಗ ನಿಶ್ಚಿಂತ ಆಗಿ ನಿನ್ನ ಹಿರಿವಿನ ಕಡೆ ಲಕ್ಷ್ಯ ಕೊಟ್ಟು ಯಾವ್ದು ಸತ್ಯ ಯಾವ್ದು ಮಿಥ್ಯ ಅದ್ರ ಕಡೆ ಲಕ್ಷ್ಯ ಕೊಡು. ಅದಕ್ಕೆ ಇಂತಹ ಸಂಘದಾಗ ತೊಡಗಿದಾಗ ನಿನಗೆ ಹೊಳಿತೈತಿ, ನಿಜದ ಕಡೆ ಲಕ್ಷ್ಯ ಕೊಡಕ್ ಬರ್ತೈತಿ. ಬರೇ ಆ ಸಂಘ ಮಾಡಿ 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 ಅದ ಹೆಸನ್ ತಗೊಂಡ್ಬಿಟ್ಟೈತಿ. ಅದೇ ಕಾರಣ ಸಂಘ ದೋಷ. ನಮಗೆ ಯಾಕೆ ಅದ್ರಾಗ ಆಸಕ್ತಿ ಆಗೈತಿ ಅಂದ್ರೆ ಆ ಸಂಘ ದೋಷದಿಂದ ಅದ್ರ ಯಾಕೈತಿ. ನಿಜವಾಗಿ ಸತ್ಸಂಗದೊಳಗೆ ನೀ ತೊಡಗಿತ್ತಂದ್ರೆ ಅದ್ರ ಬಗ್ಗೆ ಉದಾಸೀನ ತಾನ ಬರ್ತೈತಿ, ವೈರಾಗ್ಯ ಬಂದ್ಬಿಡ್ತೈತಿ ನಿನಗೆ. ಯಾಕೆ ಬರುವಲ್ದು ಮತ್ತು ಅಲ್ಲಿ ಹಣಿಕೆ ಹಾಕುಂತ ಅದ್ರಾಗ ವೇಳೆ ಕೇಳ್ತೇನೆ ಅಂತ ಮಾಡಿಲ್ಲ ನೀನು. ಒಳಗೆ ಡೋಂಗಿ ಮ್ಯಾಗ ಮಂದಿಗೆ ಹೋಗೋದು. ನಾನು ಆಶ್ರಮಕ್ಕೆ ಹೊಕ್ಕಿ ಅಂತ ದಿನ ಒಳಗೆಲ್ಲ ಗಂಡನೇ ಅದ್ರಾಗ ಆಸಕ್ತಿ ಐತಿ. ಎಂದು ಉದ್ಧಾರ ಆಗ್ಬೇಕು ಹೇಳಿ? ಸಾಧ್ಯನೇ ಇಲ್ಲ. ಮನಸ ಸತ್ಸಂಗದೊಳಗೆ ತೊಡಗವ ಎಲ್ಲಿಯೂ ಒಬ್ಬವ, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವ ಅಂತ. ಅಲ್ಲೇ ಇದ್ರೂ ಹತ್ತದಿಲ್ಲ ನಿನಗೆ, ಈ ಕಡೆ ಒಲವು ಇರಲಿಲ್ಲ ಅಂದ್ರೆ ಏನ್ ಮಾಡೋದು? ಬಾಳೆ ಅಲ್ಲಿ ತಕ್ಕ ವಿಷಯ ವಸ್ತುಗಳ ಕಡೆ ಲಕ್ಷ್ಯ ಇದ್ರೆ ಏನ್ ಮಾಡೋದು? ಯಾರು ಏನು ಕೊಟ್ರು, ಅವನು ಎಲ್ಲಿ ಇಟ್ರು, ಏನು ತಗೊಂಡು ಬರೇ ವಿಷಯದ ಇದರ ಕಡೆನೇ ಲಕ್ಷ್ಯ ಇತ್ತು. ಅದನ್ನ ಲೆಕ್ಕ ಹಾಕೊಂತ ಕುಂದಿರ್ತೈತಿ. ನಾವು ಏನ್ ಮಾಡಿದೀವಿ ಇಲ್ಲಿ ತನಕ, ಏನ್ ಮಾಡೋ ವಾಸನಾದಿಗಳ ಕಡಿಮೆ ಆಗ್ಯಾವ ಹೆಂಗ ನೋಡ್ಬೇಕು. ಯಾವ ವಾಸನ ನಮಗೆ ಕಡಿಮೆ ಆಗ್ಯಾವು. ಇಷ್ಟು ದಿನ ನಾವು ಇಲ್ಲಿ ಬರಾಕೈತಿ ಕೇಳಾಕೈತಿ, ಒಂದರ ಪರಿವರ್ತನೆ ಆಗೈತೋ ಹೆಂಗ ನೋಡ್ಕೋಬೇಕು.
ನೋಡ್ಕೊಳ್ಳಲಿ ಹಂಗೆ ಹೊಂಟು ಬಿಟ್ಟಿವಿ ನಮಗೆ, ನಾವು ಅದ್ರಾಗ ಅದೇವಂತ. ಸರಿಯಾಗಿ ಅಭ್ಯಾಸದಾಗ ತೊಡಗಿದ್ರೆ ತನ್ನಿಂದ ಕಡಿಮೆ ಅಂತ ಬರ್ತಿದ್ವು. ನಾವು ಸರಿಯಾಗಿ ಅದಕ್ಕೆ ಕ್ರಮವತ್ತ ಅಭ್ಯಾಸ ಮಾಡಾಕತ್ತಿಲ್ಲ. ಅಭ್ಯಾಸ ಜಾರಿ ಮಾಡಿದ್ದಂದ್ರೆ ಉತ್ತಮನಿಗೆ 3 ತಿಂಗಳ, ಮಧ್ಯಮನಿಗೆ 6 ತಿಂಗಳ, ಕನಿಷ್ಠನಿಗೆ 12 ತಿಂಗಳದಾಗ ನಿನಗೆ ಆಗಿಬಿಡ್ತೈತಿ ಕೆಲಸ, ಅನುಭವ ಆಗಿಬಿಡ್ತೈತಿ. ನಮ್ಗೆ ಎಷ್ಟು ವರ್ಷ ಆತ್ರಿ ಕೇಳಾಕೈತಿ. ನಾವೆಲ್ಲ ಉತ್ತಮಾಧಿಕಾರಿಗಳಿಲ್ಲ, ಮಧ್ಯಮನೂ ಇಲ್ಲ, ಕನಿಷ್ಠನೂ ಇಲ್ಲ, ಹೌದಿಲ್ಲ? ಆ ಲೆಕ್ಕದಾಗ ಇಲ್ಲೇ ಇಲ್ಲ ನಾವು. ಏನ್ ನಮ್ಮ ಶಾಸ್ತ್ರ ಕೇಳಿ ಕಾತಿಗೆ ಚೊರ ಬರ್ತಾವ. ನಮ್ಮಪ್ಪ ಜಗತ್ತಿನ ಸುದ್ದಿ ಹೇಳ್ಕೊಂತ ಕುಂತಿದ್ವು, ಏನ್ ತನ್ನ ಸುದ್ದಿ ಹೇಳ್ಕೊಂತ ಕುಂತಿದ್ವು? ಯಾವ ಬ್ರಹ್ಮನಿಷ್ಠರು ಜಗತ್ತಿನ ಸುದ್ದಿ ಒಳಗೆ ಕಾಲ ಕಳೆದಾರ ತೋರಿಸ್ತೀನಿ ನೀವು ನನಗೆ. ಆ ಸುದ್ದಿ, ಜಗತ್ತಿನ ಸುದ್ದಿ, ಬಾಳೆ ಚಿಂದಿ ಒಳಗೆ ಕಾಲ ಕಳೆದ ಯಾವ ಬ್ರಹ್ಮನಿಷ್ಠರು ಕಾಲ ಕಳೆದ? ವ್ಯರ್ಥ ವೇಳೆ ಕಳೀಲಿಲ್ಲ ಅವರು. ಅದನ್ನ ಇರುವನ್ನ ಲಕ್ಷಿಸೇ ಹೇಳುದು ಕೇಳುದು ಅಭ್ಯಾಸ ಮಾಡಿದ್ರು. ಏನ್ ಈ ಶರೀರದೊಳಗಿನ ಪ್ರಾಣವಾಯು ಇರೋ ತನಕ ಆ ಸದ್ವಸ್ತುವಿನ ಕುರಿತ ಹೇಳುದು ಕೇಳುದು ಮಾಡಿದ್ರಿಲ್ಲ. ಪಂಟ್ ಪಡ್ಕೊಂತ ಕುಂತ್ರು ನಾವು. ಜಡಬುದ್ಧಿ ಜಡ ಸಂಘದಾಗ ತೊಡಗಿದ್ರು ಅವರು. ಮಹಾತ್ಮರ ನೋಡ್ರಿ ಅವ್ರ ಇರುವಿಕೆ ಹೆಂಗಿತ್ತು, ಅದ್ರಂಗ ಇರ್ಬೇಕಿಲ್ಲ. ಯಾವ್ದಾರ ಸಂಘದಾಗ ಬೆರೆತ್ರನವರು, ಜಡಬುದ್ಧಿ ಜಡ ಸಂಘದಾಗ ಬರಲಿಲ್ಲ, ಯಾರು ಕೂಡ ಬೆರೀಲಿಲ್ಲ ಅವರು. ಅದ್ರಾಗ ಏನು ಲಾಭ ಇಲ್ಲ ಅಂತ ತಿಳಿದು ಯಾವ್ದೋ ಜನ್ಮದಾಗ ಬಿಟ್ಬಿಟ್ಟು ಜಡಬುದ್ಧಿ ಜಡ ಸಂಘದಿಂದ ದೂರ ಇದ್ದಾಗ ಇದು ಉಳಿತೈತಿ. ಇಲ್ಲ ಅಂದ್ರೆ ಅದ್ರಾಗ ಇದನ್ನ ಕೇಳಿ ಹೋಗಿ ಇರ್ತಿಯಲ್ಲ, ಹಾರಿ ಹಿಡ್ದೋಕತಿಲ್ಲ. ಅದಕ್ಕೆ ಅದನ್ನು ಮಾಡಂತ ಎಚ್ಚರಿಕೆ ಕೊಟ್ಟದ್ದು. ಬಿಡದನ್ನು ಜಡಬುದ್ಧಿ ಜಡ ಸಂಘ ಬಿಡದೆ ಮಾಡುವ ತರ್ಕ ಎಂತೊಲಿವನು ತನಗಿನ್ನೆಂತೊಲಿವನು ಎಂದೂ ಆಗುದಿಲ್ಲ ನಿನಗೆ. ಎಷ್ಟು ದಿನ ಇಲ್ಲಿ ಕೇಳೋದು ಮತ್ತು ಅಲ್ಲಿ ಹೋಗಿಕೊಂಡಿರೋದು, ಏನ್ ಮಾಡೋದು? ನೀವು ಅಡ್ಬಂದ್ರೆ ನನ ಇದ್ದಂಗ ಅದೇವ್ ನಾವು. ಎಲ್ಲಾದ್ರಾಗೂ ಕೊಂಡಿರ್ತೈತಿ ಅದು. ಜೇನು ಹೂವಿನ ಮ್ಯಾಗೂ ಕೊಂಡಿರ್ತೈತಿ, ಹೇಸಿಗೆ ಮ್ಯಾಗೂ ಕೊಂಡಿರ್ತೈತಿ, ಹೌದಿಲ್ಲ? ನನ ಜೇನು ನೊಣ ಎಲ್ಲಿ ಬೇಕಲ್ಲಿ ಕೊಂಡಿರುದಿಲ್ಲ. ಅದು ನೋಡ್ಬೇಕಾರೆ ಅದನ್ನ ನೋಡ್ಯಾರ ಬಾಳೆ ಮಾಡ್ರಿ ಅಂತಿದ್ರು ಅಜ್ಜವ್ರು. ಜೇನು ನೊಣ ಸಿಕ್ಕಲ್ಲೇ ಕುಂಡ್ರಾಕ್ ಹೋಗುದಿಲ್ಲ. ಅದು ಹೇಸಿಗಿದ್ದಲ್ಲಿ ಹೋಗುದಿಲ್ಲ. ಅದು ಯಾಕ್ರಿ? ಹೊಲಸಿನ ಮ್ಯಾಗ ಕುಂಡ್ರದ, ಇಲ್ಲಿ ಒಟ್ಟ ಕುಂಡ್ರುದಿಲ್ಲ. ನಾವು ಅಲ್ಲೇ ಜಗಳ ಅದನ್ನ ಮುಟ್ಟಿ ಏನಾಯ್ತು ಉಳ್ಕಿದ್ದೇನಾರ ಏನು ಬಂದಾಗಟ್ಟ ಇದು ನಡ್ಬಂದ್ರಿ ನನ ಇದು, ಹೌದಿಲ್ಲ? ಅದ ರುಚಿ ಹತ್ತಿ ಬಿಟ್ಟೈತಿ ಅದಕ್ಕೆ. ನಾವು ಸುದ್ದಿ ತಗೊಂಡಾಗ ಹೇಸಿಗೆ ತಿಂದಾಗ ಬರೋಬ್ಬರಿ ಆಗ, ಮಂದಿ ಸುದ್ದಿ ಕೇಳ್ಕೊಂತ ಕುಂತಾಗ ಬರೋಬ್ಬರಿ. ಅವ್ರದ್ದೇನು ಇವ್ರದ್ದೇನು, ಹೌದಿಲ್ಲ? ನಿನ್ನ ವಂಶನ ಅದ್ರಾಗ ಬಂದೈತಲ್ಲ, ಏನ್ ಮಾಡೋದು? ಹೌದಿಲ್ಲ? ಬರೇ ಇದ್ರಾಗ ಬಂತು ನಿನ್ನ ಜೀವನ ಎಲ್ಲ. ಇಷ್ಟೆಲ್ಲ ಹೇಳ್ತಿ ಕೇಳ್ತಿ ಮತ್ತು ಇಲ್ಲಿ ಬಂದ ಹಣಿಕೆ ಹಾಕೊಂತ ಕುಂದತ್ತು. ಎಂದ ಕೆಲಸ ಬಿಡದ ಬಿಟ್ಟರು ನೋಡಿ, ಎಷ್ಟೋ ನಿನಗೆ ಕೆಲಸ ಆಕೈತಿ. ಆ ಸಂಘವನ್ನು ಬಿಡು. ಈ ಸ್ಥಾನದೊಳಗೆ ಬಂದು ಕುಂತ್ಕೊಂಡು ಯಾರೂ ಬೇಕಾಗಿಲ್ಲ ನಿನಗೆ. ಆ ಕೇಳಿದ್ದ ನೆನಪು ಮಾಡ್ಕೊಂತ ಕುಂದ್ರು. ಇಲ್ಲ ಬುಕ್ಗ ಓದಾಕ್ ಬಂದ್ರು ಓದ್ಕೊಂತ ಕುಂದ್ರು. ಇದನ್ನ ನೆನಪು ಮಾಡ್ಕೊಂತ ಕುಂದ್ರು. ಏಕಾಂತದಲ್ಲಿ ಹೆಚ್ಚು ವೇಳೆಯನ್ನು ಇದ್ರಾಗ ಕಳೆದ್ರೆ ನಿನಗೆ ಲಾಭದ ನೋಡು. ಇನ್ನು ಮೇಲೆ ಭಾಳ ದಿನ ಇಲ್ಲ, ಉಳ್ದಿನ ಉಳ್ದಾವ, ಜೀವಿತ ಮುಗಿಯಾಕ ಬಂದೈತಿ. ಮತ್ತು ಅದ್ರಾಗ ಕಾಲು ಕಳಿತೀನಿ ಅಂತದ್ದೆಲ್ಲ ಚಾಳಿ ಹೋಗುದಿಲ್ಲ. ಮತ್ತು ಅಂತ್ಯಕಾಲಕ್ಕೆ ಆ ಸಂಸ್ಕಾರ ಗಟ್ಟಿ ಅಂತಂದ್ರೆ ಮತ್ತು ಹೀನ ಜನ್ಮ ಅಂತ ಕಟ್ಟಿಟ್ಟು ಬಿಟ್ಟೆ ನಾನು. ಏನೋ ಈ ಕಡೆ ಲಕ್ ಕೊಟ್ಟು ಕೇಳಿದ ಮಾತು, ಮಹಾತ್ಮರು ಹೇಳಿದ ಮಾತು ನೆನಪಿಟ್ಕೊಂಡು ಅದ್ರಾಗ ಅದ ನೆನವನ್ಯಾಗ ಕಾಲ ಕಳೆದ ಅದ್ರಾಗ ಶರೀರ ಬಿಟ್ಟಂದ್ರೆ ಅಂತ್ಯಕಾಲಕ್ಕೆ ಇದ ನೆನವನ್ಯಾಗ ಹೋತಂದ್ರೆ ಮತ್ತು ಉತ್ತರೋತ್ತರ ಗತಿ ಸಿಗ್ತೈತಿ ನಿನಗೆ. ಉತ್ತಮ ಜನ್ಮರ ಬರ್ತೈತಿ. ಅದಕ್ಕೆ ಪೆನ್ಷನ್ ಜನರು ಈ ಕಡೆ ಹೊಳ್ಬೇಕು. ನೀವು ಬರೀ ಅದ್ರಾಗ ಹಣಿಕೆ ಹಾಕೊಂತ ಕುಂತ್ರೆ ನಾನು ಬಾಳೆ ಬದುಕು, ಊರ್ ಸುದ್ದಿ, ಜಗತ್ತಿನ ಸುದ್ದಿಯಾಗ ಕಾಲ ಕಳೆದು ಬಿಡ್ರಿ.
ಏನ್ ಎದ್ರ ಸಂಬಂಧ ಹಾಕ್ಸೇವು ಆಶ್ರಮಗಳನ್ನ? ಪೆನ್ಷನ್ ಜನ ಸಂಬಂಧ ಹೌದಿಲ್ಲ? ನೀ ಇನ್ನ ಪೆನ್ಷನ್ ವಯಸ್ಸಾದಂಗ ನೀನ್ ಹರೇ ಬರಾಕತೈತಿ ಹೌದಿಲ್ಲ? ಇನ್ನ ಬಾಳೆ ಹೆಸನ ಆ ಯೋಜನಾ ಈ ಯೋಜನಾ ತಗೊಂಡು ಏನ್ ಮಾಡೋದನ್ನ ಹೌದಿಲ್ಲ? ಅಲ್ಲಿ ಕಾಗದ ಪತ್ರ ಇಲ್ಲಿ ಕಾಗದ ಪತ್ರ ಇದ ಆತ ನಿನ್ನ ಜೀವನ ಎಲ್ಲ ಇದ್ರಾಗ ಬಂತಲ್ವ ನೀನು ಎಂದು ಉದ್ಧಾರ ಆಗ್ಬೇಕಪ್ಪ ನೀನು. ಇದ್ರ ಕಡೆ ಎಲ್ಲ ಕೊಟ್ರೆ ಏನೂ ಬೇಕಾಗಿಲ್ಲ ನಿನಗೆ ಜಗತ್ತಿನಿಂದ. ಹಂಗ ಒಂದು ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ನೋಡ್ರಿ ನೀವು ಮಹಾತ್ಮರ ಜೀವನ ನೋಡ್ಕೊಂತ ಬರ್ರಿ ನೀವು. ಯಾವ ಮಹಾತ್ಮ ಜಗತ್ತಿನ ಸುದ್ದಿಯ ಕಾಲ ಕಳೆದ ನೋಡ್ಬೋದು. ನಿಮ್ಮ ಎಲ್ಲ ವಿಶ್ವವಿದ್ಯಾಲಯಗಳೆಲ್ಲ ವ್ಯರ್ಥವಾಗಿ ಜಗತ್ತಿನ ಸುದ್ದಿಗಳು ಕಾಲಹರಣ ಮಾಡ್ತಾವಿಲ್ಲ. ನಿಮ್ಮ ಇರು ಇದ್ದಕ್ಕಿದ್ದಂಗೆ ಐತೆ ಅದು, ಏನೂ ಆಗಿಲ್ಲ, ಅದು ಆಗುದೂ ಇಲ್ಲ. ಅದು ಇದು ಮಧ್ಯಂತರದಲ್ಲಿ ತೂರು ಎಲ್ಲ ಇದು ಭ್ರಾಂತಿ. ಇದು ಏನ್ ತೋರಿಕೆ ಧರ್ಮ ಅದು ವಿಕಾರ ಆಗುದು, ನಾಶ ಆಗುದು. ಆ ಇರುವಿಕೆ ಧರ್ಮ, ನಿನ್ನ ಧರ್ಮದಾಗ ನೀ ಇದ್ರೆ ಸುರಕ್ಷಿತವಾಗಿರ್ತೀವಿ ನೋಡಿ. ಏನ್ ನಿನ್ನ ಧರ್ಮ ಸಚ್ಚಿದಾನಂದ ಸ್ವರೂಪದ. ಏನ್ ಅದಕ್ಕೆ ಎಲ್ಲ ಧರ್ಮಗಳನ್ನು ಕೈಬಿಟ್ಟು ನನಗ ಶರಣು ಬಾ ಅಂತ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ತೋರ್ಕಿ ಧರ್ಮ, ಶರೀರ ಧರ್ಮ, ಇಂದ್ರಿಯಗಳ ಧರ್ಮಗಳನ್ನು ಕೈ ಬಿಡವನ್ನೆಲ್ಲ. ಏನ್ ನಿನ್ನ ಧರ್ಮ ಯಾವುದದ? ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂಥದ್ದು ನಿನ್ನ ಧರ್ಮದ. ಏನ್ ಅದು ಒಂದೇ ಅದ, ಶಾಶ್ವತವಾದದ್ದು, ಸುಖರೂಪವಾದದ್ದು ಯಾವ್ದೈತಿ ಅದ್ರ ಕಡೆ ಲಕ್ ಕೊಡು. ಯಾವ ಅವಸ್ಥಾನ ಇರುವಿ ಗಂಟು ಬಿದ್ದತ್ ಹೇಳ್ರಿ? ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ನಿನ್ನಿಂದ ಅರಿಸ್ಕೊಳ್ಳುವಂತ ಅವಸ್ಥೆಗಳವಲ್ಲ, ನಿನಗೇನ್ ಮಾಡ್ತಾವ? ಬರೇ ಆ ತೂರ್ಗಿ ಸುದ್ದಿ ಮಾತಾಡ್ಕೊಂತ ಹೊರಟು ಬಿಟ್ಟವ, ತನ್ನ ಸುದ್ದಿ ಮರ್ತು ಬಿಟ್ಟ. ತನ್ನ ಇರುವಿಕೆ ಕಡೆ ಲಕ್ಷ ಕೊಟ್ಟ ತನಗೇನೂ ಆಗಿಲ್ಲ ಅನ್ನೋದು ಒಮ್ಮೆ ಖಾತ್ರಿ ಮಾಡ್ಕೊಂಡ ಅಂದ್ರೆ ಯಾವುದು ಚಿಂತೆ ಇರುವುದಿಲ್ಲ. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ನಿತ್ಯದ ಕಡೆಗೆ ನೋಡ್ತಾವೋ ಏನ ಅನಿತ್ಯದ ಕಡೆಗೆ ನೋಡ್ತಾವೋ ನೋಡ್ಕೋರಿ. ವಿಶ್ವವಿದ್ಯಾಲಯದ ವಿದ್ಯೆ ಎಲ್ಲ ಭ್ರಮಿಷ್ಠ ವಿದ್ಯೆ. ಅದು ಬ್ರಹ್ಮಜ್ಞಾನದಿಂದ ಬ್ರಹ್ಮ ನಿರಸನಕೈತಿವೋ ಏನು ಭ್ರಮಿಷ್ಠ ಜ್ಞಾನದಿಂದ ಬ್ರಹ್ಮ ನಿರಸನಕೈತಿವೋ? ಬಹಳ ಮಂದಿ ಭ್ರಮಿಷ್ಠರು ಕೂಡಿದಾಗ ತಿಳಿದ ನಡುದಿಲ್ಲ ಅಂದಾರ, ಹೌದಿಲ್ಲ? ಬರೀ ಎಲ್ಲರೂ ಅವರ ಭಾಳ ಮೆಜಾರಿಟಿ ಯಾರ್ದಲ್ಲಿ ತಿಳಿದವ್ ನಡೀದಿಲ್ಲ. ಅದು ನಿನ್ನ ಬಗ್ಗೆ ನೀ ಎಚ್ಚರ ಆದೆ ಅಂತಂದ್ರೆ ನಿನಗಿರ್ತಕ್ಕಂಥ ದುಃಖ ಅನ್ನೋದು ಎಳ್ಳಷ್ಟು ಉಳಿದಿಲ್ಲ ನಿನಗೆ. ಜ್ಞಾನ ಏನದ? ಆತ್ಮಜ್ಞಾನ ಅಘವೆಲ್ಲವನ್ನು ಕೆಡಿಸುತ್ತದೆ. ಕೆಡಿಪುದು ಅಂದ ಪಾಪ ಎಲ್ಲ ಹೋಗ್ಬಿಡ್ತದೆ, ದುಃಖ ಅನ್ನುವಂಥದ್ದ ಉಳಿದಿಲ್ಲ ನಿನಗೆ ಈ ಜ್ಞಾನವನ್ನು ಮಾಡ್ಕೊಂಡೆ ಅಂದ್ರೆ. ಎಷ್ಟು ಅನುಭವ ಬರುವಂಗೆ ಹೇಳಿದ್ರು ಅದ್ರ ಕಡೆ ಲಕ್ಷ್ಯ ಇಲ್ರಿ, ಮತ್ತು ಅದ್ರಾಗ ಹಣಿಕೆ ಹಾಕೇನಂತ. ತೋರಿಕೆ ಕಡೆ ಲಕ್ಷ ಕೊಡೋದನ ಪಾಪ, ಇರುವಿಕೆ ಕಡೆ ಲಕ್ಷ ಕೊಡೋದನ ಪುಣ್ಯ. ಏನ್ ಯಾಕೆ ತೋರಿಕೆ ಇದ್ದಕ್ಕಿದ್ದಂಗೆ ಇರುದಿಲ್ಲ, ಅದು ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಏನ್ ನಮ್ಮ ಲಕ್ಷ್ಯ ಆ ಕಡೆ ಐತಿ ನೋಡ್ಕೊಂಡು, ತೋರಿಕೆ ಕಡೆ ಐತೋ ಏನೋ ಇರುವಿಕೆ ಕಡೆ ಐತೋ ಅಂತ. ವಿಷಯದ ಆಶಾ ಸಂಬಂಧ ಮಂದಿ ಕೂಡ ಹೊಡೆದಾಡಿ ಇದ್ದ ಸಮಾಧಾನ ಕೆಡಿಸ್ಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊಂಡ್ರಿ ಎಲ್ರು. ಕಾಮನ ದಶೆಯಿಂದ ಕಡ್ದಾಡವ್ರು ರಾಮನವ್ರು ಹೆಂಗ ಹಾಕಿರಿ? ಕಾಮನ ಮನೆಯವರು ರಾಮನ ಮಕ್ಕಳಲ್ಲ, ರಾಮನ ಮನೆಯವರು ಕಾಮನ ಮಕ್ಕಳಲ್ಲ. ಶ್ರುತಿ ಸ್ಮೃತಿ ಶಿಷ್ಟರ ಆಚರಣೆ ಮತ್ತು ಪುನಃ ತಿರುಗಿ ತಮ್ಮ ಸ್ವಂತ ಅನುಭವ ನೋಡ್ಕೋಬೇಕು. ಯಾವುದು ಸಾರದ, ಯಾವುದು ಸಾರದ, ಯಾವುದು ನಿತ್ಯ, ಯಾವುದು ಅನಿತ್ಯದ, ಈ ವಿಚಾರದೊಳಗೆ ತೊಡಗಿದೆ ಅಂತಂದ್ರೆ ಈ ದೃಶ್ಯರೂಪಿ ಪಾಪ ಒಳೆದು ಪುಣ್ಯರೂಪಿ ಸ್ವರೂಪ ಉಳಿಯುವುದು ಸಾರಾಸಾರ ವಿಚಾರದಿಂದ.
ವಿವೇಕದ ಕಡೆ ಲಕ್ಷ ಕೊಟ್ಟಾಗ ನಿಜದ ಅನುಭವ ನಿನಗಾಕೈತಿ. ನಾವು ಅದ್ರ ಕಡೆ ಲಕ್ಷಣ ಕೊಡೋದಿಲ್ಲ. ಮಹಾತ್ಮರು ಎಷ್ಟು ಅದನ್ನ ಅನುಭವ ಬರುವಂಗೆ ಹೇಳಿದರೂ ಅದ್ರ ಕಡೆ ಗಮನ ಇಲ್ಲ. ಬಳೇ ಬಾಳೆ ಸಂಬಂಧ ಬಡ್ಕೊಂಡು ಸತ್ತು ಅದು ಕೆಲಸ ಇತ್ತು. ಏನು ಕೊಡ್ತದೆ ನಿನಗೆ ಬಾಳೆ? ಇಷ್ಟು ಕಣ್ಣಿಟ್ಟು ಮಾಡಿದೆಲ್ವ ಅದನ್ನ. ಚಲೋ ತಂಗ ಬಾಳೆ ಮಾಡಿದಂತ ಮಾಡಿದವ್ರು ಏನಾಗ್ಯಾರ? ಬಾಳೆ ಒಗ ತಿಂದ್ರೆ ಬಾಳೆ ಮಾಡಿದ್ಪ ಅವ ಎಲ್ಲಿ ಹೋಗಿ ಕೊಡ್ಲಕ್ಕ. ಇದೆಲ್ಲ ಕಳ್ಕೊತಪ್ಪ ಇದಂತ. ನಾಳೆ ನೀನು ಇದನ್ನ ಕಟ್ಕೊಂಡು ಹೋಗ್ತೀಯ ಇಲ್ಲ? ನೀ ಮಾಡಿದ್ದೆಲ್ಲ ಗಳಿಸಿದ್ದೆಲ್ಲ ನಿನ್ ಹಿಂಬಾಲಿ ಬರ್ತೈತಿ ಹೊರಗಿಂದ. ನಿನ್ ಹಿಂಬಾಲಿ ಬರುವುದು ಯಾವ್ದು ನೋಡ್ಕೊ. ನೀ ಮಾಡಿದ ಪುಣ್ಯ ಮತ್ತು ಪಾಪಗಳು ನಿನ್ನ ಹಿಂಬಾಲಿ ಬರ್ತಾವ. ನಿನ್ ಹೊಲ ಮನಿ ಬದುಕು ಬಾಳೆ ಮಕ್ಕಳು ಮರಿ ಯಾವ ಹಿಂದ ಬರುದು ನಿನ್ ಹಿಂಬಾಲಿ. ಅಷ್ಟೇ ನಿನ್ನ ಇದ್ರ ಕಳ್ಸೋ ಮಟ ಅಷ್ಟ ಅವು ನಡಿ ಅಂತ ಹೊರಗೆ ಹಾಕಿಬಿಡ್ತು. ನಿನ್ನ ಹಿಂಬಾಲಿ ಯಾರು ಬರೋದಿಲ್ಲ. ನೀ ಮಾಡಿದ ಪಾಪ ಪುಣ್ಯ ಅಷ್ಟ ನಿನ್ಗೆ ಹಿಂಬಾಲಿ ಬರ್ತದೆ. ಅವಂದು ಮಾಡ್ಕೊ, ಒಳ್ಳೆಯ ಕರ್ಮಗಳನ್ನು ಮಾಡು. ಇನ್ನೊಬ್ಬರಿಗೆ ಹಿತ ಮಾಡೋದನ್ನು ಮಾಡು, ಅಂದ್ರೆ ಪುಣ್ಯ ಸಂಗ್ರಹ ಆಕೈತಿ. ಅದನ್ನೇನಾರು ಮಾಡ್ಕೊಂಡೇನ? ಪುಣ್ಯದ ಡಿಪಾಸಿಟ್ ಇನ್ನೊಬ್ಬರಿಗೆ ಪೀಡಾ ಕೊಟ್ಕೊಂತ ಅಡ್ಡಾಡಿದೆಲ್ಲೋ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಯಾವ ಜೀವಿಗೂ ನೋವಾಗದಂಗಂತ ಆಚರಣೆ ಕಲ್ತೇನೆ ಅದನ್ನ. ಮಹಾತ್ಮರಿದ್ದು ತೋರಿಸಿದ್ರು ನಮಗದರ ಖಬರ್ ಬರುವುದಲ್ಲ. ಯಾಕೆ ಅವರ ಸನ್ನಿಧಾನದಾಗ ಇರ್ಬೇಕು ಅನ್ನೋದು ಯಾಕೆ? ಯಾಕಂದ್ರೆ ಅಂಥ ಒಂದು ಭಾವನೆಗಳು ನಮ್ಮಲ್ಲಿ ಜಾಗೃತ ಆಕ್ಕವು. ಯಾಕೆ ನೀವೆಲ್ಲರೂ ಅದ ಸ್ವರೂಪಿಗಳಿದ್ದೀರಿ. ಏನ್ ಜಡಬುದ್ಧಿ ಸಂಘ ಮಾಡಿ 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 ಜಡಭಾವ ಮತ್ತೆ ಗಟ್ಟಿ ಆಗೈತಿ ನಮ್ಗೆ. ಅಂತ ಅನುಭವಗಳ ಸಂಘದಾಗಿರಾಕಿ ಹೆಚ್ಚು ಹೆಚ್ಚು ನೀವು ಇರಾಕತ್ತ ನಿನ್ನೆಲ್ಲ ಇವೆಲ್ಲ ಹೊಕ್ಕವ, ದೋಷ ಎಲ್ಲ ಕಡಿಮೆ ಆಕ್ಕವು. ಏನ್ ಎಲ್ಲ ದೋಷ ಕಳ್ಕೊಬೇಕನ್ನೋಂಗಿದ್ರೆ ಅವ್ರ ಸಂಘದಾಗ ನಿರಂತರ ಅವ್ರ ಸಂಘ ಮಾಡು. ಪ್ರಾಣ ಹೋಗ್ತೈತಿ ಅಂದ್ರೆ ಸಂಘ ಬಿಡಬೇಡ ನೀವು. ಸತ್ಪುರುಷರ ಸಂಘದಲ್ಲಿ ಅಂತ ನಿರ್ಭಯತೆ ಮತ್ತೆಲ್ಲಿಯೂ ನಿನಗೆ ಸಿಗುವುದಿಲ್ಲ. ಮಾಡಿ ನೋಡು. ಸತ್ಪುರುಷರ ಸಂಘ, ಮಹಾತ್ಮರ ಸಂಘ ಮಾಡಿ ನೋಡ. ಅಂತ ವಾತಾವರಣದಾಗ ಎಲ್ಲಿ ನಿನಗೆ ಅದು ಸಿಗುದು? ನೀವು ವಿಷಯದ ಭ್ರಾಂತಿ ನಾಶ ಆದಾಗ ನಿನಗೆ ಶಾಂತಿ ನೋಡು. ವಿಷಯದಿಂದ ಸುಖ ಸಿಗ್ತೈತಿ ಅನ್ನುವಂಥ ಭ್ರಾಂತಿ ಹಂಗ ಜನ್ಮ ಜನ್ಮಾಂತರದಿಂದ ಬೆನ್ನು ಹತ್ತೈತಿ ನಿನಗ. ಈ ಭ್ರಾಂತಿ ಕಳ್ಕೊಳ್ಳೋದಶಿಂದನ ಇದನ್ನ ಅಭ್ಯಾಸ ಮಾಡ್ಬೇಕಾಗೈತಿ. ಎಳ್ಳಷ್ಟು ಅದ್ರಾಗಿಲ್ಲ ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ನಿತ್ಯ ಇದನ್ನ ಮಾಡೋದ್ರಿಂದ, ಕೇಳುವುದರಿಂದ ಅದು ಜಾಗೃತ ಆಕೈತಿ. ಬಿಡಬಾರ್ದು ಇದನ್ನ. ಹಿಂಗದೇ ನಿತ್ಯ ಕರ್ಮವ ಮಾಡಲು ಅಂತ ಅಂದಾಗ ನಿನ್ನ ಭ್ರಾಂತಿ ಹೋಗ್ತೈತಿ. ವಿಷಯದಲ್ಲಿ ಸುಖ ಸಿಗ್ತೈತಿ ಅನ್ನುವಂಥ ಭ್ರಾಂತಿ ಕಡಿಮೆ ಆಕೈತಿ. ಅವಾಗ ಶ್ರೇಷ್ಠವಾದಂಥ ಇರುವಿನ ಕಡೆಲ್ಲ ಕೊಡಾಕ್ ಬರ್ತೈತಿ. ತುಂಗ ಧರ್ಮ ವಿವರ್ಧನವು ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ ಅಂತ. ವಿಷಯದ ಆಶಯ ಸಂಬಂಧ ಏನೆಲ್ಲ ನಿಷಿದ್ಧ ವ್ಯವಹಾರ ಮಾಡ್ತೀಯಲ್ಲ ಅವೆಲ್ಲ ಹೋಗ್ಬಿಡ್ತಾವ. ಯಾಕೆ ಉದ್ದಾಡ್ಬೇಕು ಇದಕ್ಕೆ? ನಿಷ್ಪ್ರಯೋಜಕವಾದ ವಿಷಯ ವಸ್ತುಗಳಿಗಾಗಿ ಯಾಕೆ ದುಷ್ಟ ಕಾರ್ಯಗಳನ್ನು ಮಾಡ್ಬೇಕು ನಾವು? ಇದ್ರ ಸಂಬಂಧ ಹೋದಿಲ್ಲ ಮಾಡಿದ್ದೆಲ್ಲ ಏನೆಲ್ಲ ಕಂತ್ರಾಟನೆ ಮಾಡುತ್ತೆ ವಿಷಯಗಳ ಪ್ರಾಪ್ತಿಗಾಗಿ. ಮಾಡಿದ ಫಲ ಉಣ್ಣಾಕ ಈನ ಜನ್ಮಗಳಲ್ಲಿ ತಿರುಗಬೇಕಾಕೈತಿ. ಏನ್ ಬ್ರಹ್ಮಜ್ಞಾನವನ್ನು ನುಡಿದ ಏನು ಬೇರೆ ಸಾಧನಗಳಿದಾವಲ್ಲ ಒಣ ದಣಿವನ್ನು ಉಂಟು ಮಾಡ್ತಾವ. ಸುಖ ಹೊಂದಲಿಕ್ಕೆ ಬೇರೆ ಸಾಧನ ಇಲ್ಲ. ಆ ಸುಖದ ತಿಳುವಳಿಕೆ ಮಾಡ್ಕೋದು ಒಂದೇ ಸಾಧನ. ಏನ್ ಅದು ಜಗತ್ನಾಗ ಸಿಗುವಂತ ವಸ್ತು ಅಲ್ಲ. ಊರ್ಕಿ ಕಡೆ ಎಲ್ಲ ಕೊಟ್ರ ಅದು ಅನುಭವ ಬರ್ತದೆ. ಜಗತ್ತಿನ ಕಡೆ ಎಲ್ಲ ಕೊಟ್ಟರು ಬರೋದಿಲ್ಲ. ಜಗತ್ತಿನ ವಸ್ತುಗಳು ಸಿಗ್ತಾವ. ಜಗತ್ತಿನ ಕಡೆ ಜಗತ್ತಿನ ಜ್ಞಾನ ಮಾಡಿಕೊಂಡ್ರೆ ಅದು ಜಡ ವಸ್ತುಗಳ ಜ್ಞಾನ ಅದು ನಿನ್ನ ಸಮಾಧಾನ ಶಾಂತಿಯನ್ನು ಕೊಡುವುದಿಲ್ಲ ನೀನು. ಅದಕ್ಕೆ ಬ್ರಹ್ಮಜ್ಞಾನ ಅಂದ್ರೆ, ಬ್ರಹ್ಮ ಅಂದ್ರೆ ಎಲ್ಲವನ್ನು ಅರಿತಕ್ಕಂಥದ್ದು, ಯಾವಾಗಲೂ ಇರ್ತಕ್ಕಂಥದ್ದು ಪರಬ್ರಹ್ಮ.
ಪರಬ್ರಹ್ಮದ ಅರಿವಿನಿಂದ ಒರೇ ಜಾಣ್ಮೆಯುಂಟೆ ಅಂದ್ರು. ಅದಕ್ಕಿಂತ ಶಾಣೆತನ ಮತ್ಯಾವುದೂ ಇಲ್ಲ ಈ ಜಗತ್ತಿನೊಳಗ. ಏನ್ ಅದಕ್ಕೆ ಪರಾವಿದ್ಯೆ ಅಂತ ಕರೆದು. ಅಪರಾವಿದ್ಯೆ ಇದು ಲೌಕಿಕ ವಿದ್ಯೆ, ಇದು ಬ್ರಹ್ಮವಿದ್ಯೆ ಪರಾವಿದ್ಯೆ ಅಂತ. ಅದಕ್ಕೆ ಆ ವಿದ್ಯೆಯನ್ನ ಅದಕ್ಕಿಂತ ಶ್ರೇಷ್ಠವಾದಂತಹ ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಏನ್ ಅದಕ್ಕೆ ಮಹತ್ವ ಕೊಟ್ಟರು. ಲೌಕಿಕ ವಿದ್ಯೆ ಅಷ್ಟೇ, ಲೌಕಿಕ ಅಷ್ಟೇ ಉಪಯೋಗ. ನಿಜವಾದ ಸುಖ ಶಾಂತಿಯನ್ನು ಹೊಂದಬೇಕಂತ ಅಂದ್ರೆ ದುಃಖದಿಂದ ಬಿಡುಗಡೆ ಹೊಂದಬೇಕು, ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಬೇಕನ್ನುವಂಗಿದ್ದು. ಇನ್ನೆಂದೆಂದು ಈ ಭಾವಕ್ಕೆ ಬರಬಾರ್ದು ಅನ್ನುವಂಗಿದ್ರೆ ಪರಬ್ರಹ್ಮವನ್ನು ಸಂಭಾಳಿಸು, ನಿನ್ನ ನಿಜದ ಕಡೆ ಎಲ್ಲ ಕೊಡು, ನಿನ್ನ ನಿಜವಿದನೆ ತಿಳಿಯು ಬೇರೆಣ್ಣದಲ್ಲಿ ಮನುಜ ಅಂತ. ಅವಾಗ ಇದರಿಂದ ನಿನಗೆ ಬಿಡುಗಡೆ ಆಗಕ್ಕೆ ಬರ್ತದೆ. ನನಗೆ ಸಂಬಂಧಿಸಿದ್ದಿಲ್ಲ ಅಲ್ಲ ಇದು ಅಂತ. ಸುಳ್ಳನ ಇದನ್ನು ನಾನು ಅಂತ ಹಿಡ್ಕೊಂಡು ಬೆನ್ನು ಹತ್ತೇನಲ್ಲ ಅಂತ ಹೊಡಿದೈತಿ. ಅವಾಗ ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಕಡಿಮೆ ಆಕೈತಿ. ಆ ತಿಳುವಳಿಕೆ ನಿನ್ನಲ್ಲಿ ಜಾಗೃತ ಆಗೈತಿ ಅಂದ್ರೆ ಅದಕ್ಕೆ ಅಂತವ್ರ ಸಂಘ ಮಾಡು. ವಿಷಯದ ಆಸಕ್ತಿ ಏನದ ನೋಡ್ರಿ, ಎಂತೆಂಥ ಹೀನ ಕೃತಿಗಳನ್ನು ಮಾಡ್ಲಿಕ್ಕೆ ಹಸ್ತದ ಹೇಳಿಕ್ ಬರುದಿಲ್ಲ. ಯಾಕೆ ಅವಾಗ ಅದ್ರ ಖಬರೇ ಇರುದಿಲ್ರಿ. ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ. ಭಯನೂ ಇರೋಲ್ಲ, ಅವಿಗೆ ಲಜ್ಜಾನ ಇರೋದಿಲ್ಲ. ಕ್ವಜ್ಜೆ ಆಗಿರ್ತಾನಂತಾರ. ಭಾಳ ಕ್ವಜ್ಜೆ ಆಯ್ತಪ್ಪ ನೀ ಅಂತ. ಅದೇನು ಅನಿಸು ಅಂದ್ರು ಅವ ಬಿಡುದಿಲ್ರಿ ಅದನ್ನ. ಅದ ಬೇಕಂತ ಅದ್ರ ಬೆನ್ನ ಹತ್ತಿ ವಿಷಯದ ಆಶೆ ಎಂಥವನ್ನಾದ್ರೂ ತೆಗೆದುಕೊಂಡು ಮೋಹಕ್ಕೆ ಆಗ್ತೈತೆ ಅದು. ಸ್ವರೂಪದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡ್ರಿ. ಸ್ವರೂಪೀಭೂತನಾಗಿ ಉಳಿದವರು ಸುಖಿಗಳಾದ್ರಿಲ್ಲ. ವಿಷಯದ ಕಡೆ ಲಕ್ಷ ಕೊಟ್ಟ ವಿಷಯದ ನೆನಪಿನಾಗಿದ್ದವ್ರು ಯಾರು ಆರಾಮದಾರ ಹೇಳ್ರಿ. ಸ್ವರೂಪದಲ್ಲಿ ನೆಲೆಯಾಗಿ ಯಾರು ನಿಂತಾರ ಅವ್ರಿಗೆ ಸ್ವಾಮಿಗಳು ಅಂತಾರೆ. ಅದಕ್ಕೆ ಶ್ರೇಷ್ಠತ್ವ ಅಂದಾರ. ಜ್ಞಾನವನ್ನು ಪಡೆದವರು, ಆತ್ಮಜ್ಞಾನ ತನ್ನ ಸ್ವರೂಪ ಜ್ಞಾನವನ್ನು ಯಾರು ಮಾಡ್ಕೊಂಡ್ರೆ ಅವ್ರಿಗೆ ಸ್ವಾಮಿತ್ವ ಹೆಚ್ಚುಗಾರಿಕೆ. ಅದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲರೂ ಕಾಮಿಗಳ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ನಿನಗೆ ಸ್ವಾಮಿತ್ವ ಬರ್ತದೆ. ಯಾವಾಗಲೂ ಸುಖಿಯಾಗಿ ಇರುವಂತಹ ಸ್ಥಿತಿಗೆ ಪರಬ್ರಹ್ಮ ಅಂತ. ಹೌದು, ಯಾವಾಗಲೂ ಆರಾಮಿರ್ಬೇಕನ್ನೋಂಗಿದ್ರೆ ಪರಬ್ರಹ್ಮವನ್ನು ಸಂಭಾಳಿಸು, ಅದ್ರ ಕಡೆ ಲಕ್ಕು ಅಂದಾಗ ಇದು ನಿನಗೆ ಅನುಭವ ಬರ್ತದೆ. ಯಾವಾಗಲೂ ಇದ್ದದ್ದು, ಅದೇನು ಹೊಸದಾಗಿ ಪಡಿಬೇಕಾಗಿಲ್ಲ. ಯಾವಾಗ ವಶ್ಯಮಿದೆಂದೇನೆ ಲಕ್ಷಿಸಿಕೊಟ್ಟು ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದನ್ನು ಕಲ್ಪಿಸ್ಲಿಕ್ಕೆ ಬಾರದಿಲ್ಲ, ಸುಖವನ್ನು ಕಲ್ಪಿಸ್ಲಿಕ್ಕೆ ಬರುವುದಿಲ್ಲ. ಅದು ವಚನಕ್ಕೆ ಗೋಚರ ಮಲ್ಲೆಂದು, ಮನಸ್ಸಿಗೆ ವಿಷಯವದಲ್ಲೆಂದು, ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು, ನಿತ್ಯಂ ಪರಿಪೂರ್ಣಂ ತಾನೆಂದು. ದೃಶ್ಯ ವಿಲಕ್ಷಣ ದಿಮುಕುರು ಹಿಟ್ಟು. ಈ ಇಂದ್ರಿಯಗಳಿಗೆ ಗೋಚರ ಆಗುವಂತಹ ಈ ಜಗತ್ತಿಗೆ ವಿಲಕ್ಷಣವಾಗಿ ನಿಲ್ಲಬೇಕಾಗೈತಿ. ಹೆಂಗ ಬಿಡ್ಲಿ ಇದನ್ನಂತೇವ್ ನಾವು. ಇದನ್ನೆಲ್ಲ ಇದ್ರ ಮ್ಯಾಗಿನ ವ್ಯಾಮೋಹ ಹೆಂಗ ಬಿಡ್ಲಿಪ್ಪ, ಇದ್ರ ಕೊಂಡಿ ಕಾಂತತಿ ಕೇಳ್ತತಿ, ಇದನ್ನೆಲ್ಲ ಎಷ್ಟು ಇದು ಹೆಂಗ ಸುಳ್ಳು ಅಂತ ತಿಳ್ಕೊಳ್ಳಿ ಇದನ್ನ. ದೂರ ಎಡಗ್ತೈತಿ ಇದು. ಇದಕ್ಕಿದ್ದಂಗೆ ಐತೆ ಇರುವುದಲ್ಲ, ಇದು ಬದಲಾವಣೆ ಆಗಿ ಹೋಗ್ತೈತಿ. ಅದಕ್ಕೆ ದೃಶ್ಯ ಪದಾರ್ಥಗಳ ಕಡೆಲ್ಲ ಕೂಡಕ್ಕೆ ಹೋಗಬಾರ್ದು. ಶಾನ್ಯಾರದವರು ಯಾವಾಗಲೂ ಬದಲಾಗದೆ ಇದ್ದಂಥ ವಸ್ತು ಅದು ದೃಶ್ಯಕ್ಕೆ ವಿಲಕ್ಷಣವಾಗಿ ಐತೆ ಅಂತ. ದೃಶ್ಯ ವಿಲಕ್ಷಣ ದಿಮ್ಕುರು ಹಿಟ್ಟು ವಶ್ಯಮಿದೆಂದೇನೆ ಲಕ್ಷಿಸಿಕೊಟ್ಟು. ಯಾವಾಗಲೂ ಸಿದ್ಧವಾಗಿರ್ತಕ್ಕಂಥ ವಸ್ತು. ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ ಅಂತ. ಸದಾ ಸಿದ್ಧವಾಗಿರ್ತಕ್ಕಂಥ ಇರು ಏನದ ಅದ್ರ ಕಡೆ ಲಕ್ಕು. ಯಾರು ಅದನ್ನು ಕುರಿತು ಅದನ್ನು ಲಕ್ಷಿಸಿ ಬೋಧ ಮಾಡ್ತಿರ್ತಾರೆ ಅವರ ಸಂಘವನ್ನು ಮಾಡು.
ಅದ್ರ ಕಡೆ ಲಕ್ಷ ಇಲ್ಲ. ನಮಗೆ ಇವತ್ತುವರೆಗೆ ಮಜಾ ಆಗೈತಿ, ಇಂದ್ರಿಯಗಳೇ ಮಜಾ ಮಾಡೋದು, ಜೀವನ ಎಲ್ಲ ಹಾಳು ಮಾಡ್ಕೋತೀವಲ್ಲ. ಇದಕ್ಕೆ ಬೆನ್ನು ಹತ್ತಿದವ್ರು ಯಾರ ನೆಮ್ಮದಿಯಿಂದ ಅದಾರ ಹೇಳಿ? ಹ್ಮ್ ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಮಗ ಏನು ಕೊಟ್ಟತಿ? ದುಃಖನ ಕೊಟ್ಟತಿಲ್ಲ. ಉಳ್ದೈತೆನ ಅದರಿಂದ ಹೊಂದಿದಂಥ ಸುಖ ಎಲ್ಲಿ ಇಟ್ಟಂಗ? ಹ್ಮ್ ಎಷ್ಟು ಜನ್ಮ ಆತ್ರಿ ಇಟ್ಟಿಟ್ಟು ಬಂದಿದ್ರಾಗ ಸುಖ ಹುಡುಕಾಕೈತಿ ನೀವು. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೊ. ಹ್ಮ್ ಏನ್ ಮಾಡಿದ್ವಿ? ವಿಶ್ವಗಳನ್ನ ಗಳಿಸಿದ್ವಿ, ವಿಶ್ವಗಳನ್ನ ಭೋಗಿಸಿದ್ವಿ. ಉಳ್ದೈತೆನ? ಅದು ಉಳಿಲಿಲ್ಲ ಅಂದ್ರೆ ಮಾಡಿದ್ದೇನು ಉಪಯೋಗ? ಎಲ್ಲ ಹೊಳ್ಯಾಗ ಹುಣಸೆ ಅಂತ ತೊಳ್ದಂಗ. ಮತ್ತು ಅದನ್ನ ಮಾಡ್ತೈತೆ, ಹೇಳುದು ಕೇಳುದು ಮತ್ತು ಹೇಳ ಮಗ ಅಂತ. ಹ್ಮ್ ಇರುವಿನ ಕಡೆ ಲಕ್ಷ್ಯ ಇಲ್ಲ, ಇಲ್ಲಿ ಬರೇ ತೋರಿಕೆ ಕಡೆ ಲಕ್ಷ್ಯ, ಇಂದ್ರಿಯಗಳ ಗೋಚರ ಆಗುವುದ್ರ ಕಡೆ ಆಸಕ್ತಿ ಬರೀ. ಏ ಯಾವಾಗಲೂ ನೀ ಸುಖದಿಂದ ಇರ್ಬೇಕಾಗಿತ್ತಂದ್ರೆ ಲೌಕಿಕತೆ ಏನು ಹಚ್ಕೊಳಕ್ ಹೋಗ್ಬೇಡ. ಹೊರಗೆ ಮಾಡುವಂಗ ಮಾಡ, ಆದ್ರೆ ಹಚ್ಕೋಬೇಡ. ಆಳ್ಮಗ ಎಲ್ಲ ಮಾಡ್ತಾನ. ಯಾಕ್ರಿ? ಅವ ಏನು ಹಚ್ಕೊಳಕ್ ಹೋಗುದು, ಲಾಭ ಹಾನಿ ಬಗ್ಗೆ ಏನು ಹಚ್ಕೊಳಕ್ ಹೋಗುದು. ಸಾವುಕಾರ ಇದೇನು ಮಾಡಿದ್ರು ಎಲ್ಲ ಹಚ್ಕೊಂಡು ಒದ್ದಾಡ್ತಿರ್ತೈತಿ. ಆಳ್ಮಗ ಇದ್ದಂಗೆ ಇರಾಕರಿ ಆಕೈತೇನೆ. ನಾವು ಅದನ್ನ ಹಚ್ಕೊಂಡನ ಸಮಾಧಾನ ಕೆಡಿಸ್ಕೊಂಡಿವಿ. ಶರೀರ ಆರೋಗ್ಯ ಕಳ್ಕೊಂಡು, ಮನುಷ್ಯನ ನೆಮ್ಮದಿ ಹಾಳು ಮಾಡ್ಕೊಂಡು. ಇದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಮನುಷ್ಯಗೂ ನೆಮ್ಮದಿ ಇರ್ತೈತಿ, ಶರೀರನೂ ಆರೋಗ್ಯ ಇರ್ತೈತಿ. ಹ್ಮ್ ಆಹಾರ ವಿಹಾರ ಅದಕ್ಕಿಂತ ಮಾನಸಿಕ ವ್ಯಥೆಯಿಂದ ಶರೀರದ ರೋಗಾದಿಗಳು ತುತ್ತಾಗಿ ಹೋಗೈತಿ ಶರೀರ. ಮನಸ್ಸಿಗೆ ಹಳಹಳಿ ಆಗಕೈತಿಪ್ಪ, ನನಗೆ ಬೇಕಾದ ಸಿಗಲಿಲ್ಲ ಅನ್ಕೂಲೆ ಮರಗ್ತೈತಿ. ಮಾಡಕ್ ಹೋಗ್ಬೇಡ, ಮರಗಬೇಡ. ಏನ್ ಬೇಕಾದ ಮತ್ತೆ ಅದನ್ನ ಪ್ರಯತ್ನ ಮಾಡ. ಏ ಅವಸರಗಳೈತೈತಿ, ಏನು ಮಾಡ್ಲು ನಾನು? ಇಷ್ಟೆಲ್ಲ ಮಾಡಿದ್ನೆಲ್ಲೋ ಇದು ದಾಸ್ ಅಂತ ನಾನು ಕಟ್ಟಿದ ಮನಿ ಬಿತ್ತಲ್ಲೋ ಯಪ್ಪ, ಏನ್ ಮಾಡ್ಲ? ಆ ಮಾಡ್ಕೊಂಡು ಹೇಳ್ತೀವಿ ಓದ್ತೀವ, ನಂದು ಮಕ್ಕಳೆಲ್ಲ ಹೋದವು, ನನ್ ಬಿಟ್ಟು ಹೋದವು, ಏನ್ ಮಾಡ್ಲಿ ನಾನು? ಚಿಂತೆ ಮಾಡಕ್ ಹೋಗ್ಬೇಡ. ಹಾ ಏನ್ ಬೇಕಾದ ಬರ್ಲಿ ಅದು. ಏನ್ ಇದ್ರ ಕಡೆ ಎಲ್ಲ ಕೊಡು. ಏನ್ ಎಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ ಎನ್ನುವಂಥ ದೃಢವಾದಂಥ ಸಂಕಲ್ಪ ಮಾಡು. ಏನು ಹೋದ್ರೂ ನೀ ಹೋಗೋದಿಲ್ಲ. ಬಂದೈತಿ ಅದು ಹೋಗ್ತೈತಿ, ಹೆಂಗೆ ಬಂದೈತಿ ಹಂಗೆ ಹೋಗ್ತೈತಿ ಅದು. ಹೌದಿಲ್ಲ? ಹೆಂಗೆ ಬಂದೈತಿ ಹಂಗೆ ಗೊತ್ತೈತೆ ನಿನಗದು. ಹಾ ಒಟ್ಟು ಅದನ್ನ ಮಾಡಿ ಗಳಿಸಿದಿಪ್ಪ, ಹೆಂಗೆ ಗಳಿಸಿದ ಅದನ್ನ? ಅದಕ್ಕೆ ಖಬರ್ ಇರಲಿ ನನಗೆ. ನಾ ಇದನ್ನ ಹೆಂಗೆ ಇಟ್ಕೋಬೇಕಂತ ಗುದ್ದಾಡ್ತಿ, ಇದು ಇರ್ತೈತೆನ ಅದು? ಅಲ್ಲ, ಪ್ರಾಮಾಣಿಕತನದಿಂದ ಗಳಿಸಿದ್ದ ಉಳಿದಿಲ್ಲ ನಿನಗೆ. ಅವ್ಯವಹಾರ ಮಾಡಿ ಗಳಿಸಿದ್ದು ಉಳಿತೈತಿ? ಯಾಕೆ ಚಿಂತೆ ಮಾಡ್ತಿ? ಹೆಂಗೆ ಬಂದೈತಿ ಹೆಂಗೆ ಹೋಗೈತಿ ಬಿಡೋದು. ಅದ ಚಿಂತೆ ಮಾಡಕ್ ಹೋಗ್ಬೇಡ ಅಂತ. ಏನ್ ನಾವು ಅಯ್ಯೋ ಯಪ್ಪ ಹಿಂಗೆ ಯಾಕಾತು ನಂದು ಬಾಳೆ ಅಂತ ಹೊಟ್ಟೆ ಬ್ಯಾನ್ ಹಚ್ಕೊತೈತಿ ಎಲ್ಲ ಮಾಡಿ. ಮಾಡುವಾಗ ನ್ಯಾಯವಾಗಿ ಗಳಿಸ್ಬೇಕು ಅನ್ನೋದು ಹೊಳಿಲಿಲ್ಲ. ಅನ್ಯಾಯದಿಂದ ಗಳಿಸಿದ್ದಿ, ಅದಕ್ಕೆ ಅವಧಿ ಇರ್ತೈತಿ. ಅದಕ್ಕೆ 10 ವರ್ಷ ಅವಧಿ. ಅನ್ಯಾಯ ನಾರ್ಜಿತ ವಿತ್ತಂ ದಶವರ್ಷ ಅನಿತಿಷ್ಠತಿ ಅಂತ. ಅದಾಗಿಂತ ಅದಕ್ಕೆ ಬಂದು ಬಿಡ್ತೈತಿ ಎಳೆಗಾಲ. ಅದಕ್ಕೆ ನ್ಯಾಯವಾಗಿ ಗಳಿಸ್ತಾ 4 ದಿನ ನಿನಗೆ ನೆಮ್ಮದಿ ಕೊಡ್ತೈತಿ. ಧರ್ಮಕ್ಕನುಸಾರವಾಗಿ ಗಳಿಸಿತ್ತ ಅಂದ್ರೆ ನಿನಗೇನದ ಒಳ್ಳೆಯ ಮಾರ್ಗ ತೋರಿಸ್ತೈತಿ ನನಗೆ. ಯಾಕೆ ದುಷ್ಟ ದಾರಿ ಹಿಡಿತೀನಿ ಆತಾಗಿಂದ, ಅಧರ್ಮ ಮಾರ್ಗದಿಂದ ಗಳಿಸಿದ್ದೆ ಅಂದ್ರೆ ಅಂಥವು ಮಾಡಿದ್ವು ಅಂದ್ರೆ ಅಂಥ ಮಕ್ಕಳು ಹುಟ್ಟತಾವು. ಈ ಬಡ್ಡಿ ಮಾಡಿ ತಿಂದು ಮಾಡ್ತೇವಲ್ಲ, ಯಾಕ್ರಿ? ದುಷ್ಟತನದಿಂದ ಅತಿ ಮಾಡಿ ಅದು ಒಂದು ನ್ಯಾಯವಾಗಿ ಮಾಡಿದ್ರು ಅಡ್ಡಿ ಇಲ್ಲ. ಯಾಕ್ರಿ? ಕೊಟ್ಟದ್ದನ್ನ ಬ್ಯಾಂಕ್ನಾಗ ಇಟ್ಟದನ್ನ ಬಡ್ಡಿ ಬೇಡ ಅಂದ್ರೆ ಹೆಂಗ್ರಿ ಅದು? ಯಾಕ್ರಿ? ನ್ಯಾಯವಾಗಿ ಮಾಡ್ಕೋ. ಬಡ್ಡಿ ತಗೋಬೇಡ ಅಂದ್ರೆ ಬ್ಯಾಂಕ್ನಾಗ ಇಟ್ಟು ರೊಕ್ಕ ಬಿಡ್ತೀಯಪ್ಪ ನೀ? ಯಾಕ್ರಿ? ಇಂಟ್ರೆಸ್ಟ್
ನ್ಯಾಯ ಮರಗಿಸ್ಬೇಡ ಅವ್ರನ್ನ, ಅತಿಯಾಗಿ ಮಾಡಕ್ ಹೋಗ್ಬಾರ್ದು ಅದು. ನೀ ಬಂಡವಾಳ ಹಾಕಿ ಭೂಮಿಗೆ ಹಾಕಿರ್ತಿ, ನೀ ಹಾಕಿದಷ್ಟ ತಗೋತೀಯ? ಇಲ್ಲ, ಹೌದಿಲ್ಲ? ನಮಗ ಅದು ಬರ್ಲಿ ಅಂತ ಮಾಡಿರ್ತೀನಿ. ಅದಕ್ಕೆ ಬಂಡವಾಳ ಹಾಕಿರ್ತಾನ, ಹೌದಿಲ್ಲ? ನ್ಯಾಯವಾಗಿ ಮಾಡಿ, ಏನ ಮಾಡ್ಬೇಕಾದ್ರು ಧರ್ಮಕ್ಕನುಸಾರವಾಗಿ ಮಾಡು. ಅಧರ್ಮ ಮಾರ್ಗದಿಂದ ಇನ್ನೊಬ್ಬರು ಮಡಗಿಸಿ ಮಾಡಿದೆ ಅಂದ್ರೆ ಅದು ನಿನಗೆ ಹೀನ ಸ್ಥಿತಿ ಬರ್ತದೆ. ಏನ್ ಪಶ್ಚಾತ್ತಾಪ ಪಡಬೇಕಾಗತ್ತೆ ಹಿಂದಗಡೆ. ಏನಪ್ಪಾ ಹೇಳಿದ್ದೆ ನಮಗೆ ಕೇಳಿಲ್ಲಲ್ಲ, ಮತ್ತೂ ಮಾಡಿದ್ದೀನಿ. ಹೇಳ ಮಗ ನಾನು ವಿವೇಕ ವಿಚಾರ ಇಲ್ಲೊಳ್ಳೆ ಗಸಕಿನ ದುಡುಕಿದೆ ಅಂತಂದ್ರೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ನಾಳೆ. ಅದಕ್ಕೆ ಮಹಾತ್ಮರೇ ಮಾಡಬೇಡ ತಮ್ಮ ಅಂತ ಕೃತಿಗಳನ್ನ, ನ್ಯಾಯವಾಗಿ ಬದುಕು ಅಂದ ನಿನ್ನ ಬದುಕಿಗೆ ಸಾರ್ಥಕತೆ ಬರ್ತದೆ. ಅನ್ಯಾಯದಿಂದ ಏನೆಲ್ಲ ನಿಷಿದ್ಧ ವಿಹಿತ ರೀತಿಯಿಂದ ಸಿಗದಂಗ ಆದ್ಕೂಲೆ ನಿಷಿದ್ಧ ವ್ಯವಹಾರ ಮಾಡಿ ಅದನ್ನು ತಗೊಂಡೆ ಇದನ್ನು ತಗೊಂಡೆ ಮೋಸ ಮಾಡೋದು ವಂಚನೆ ಮಾಡೋದು ಮಾಡಾಕೈತೆ ಅಂದ್ರೆ ನಾಳೆ ಅದರ ಫಲ ನೀವು ಉಣ್ಬೇಕಾಗೈತೆ. ನಾವು ಏನು ಎಷ್ಟೊತ್ತಿಂದ್ರಿ ಇದು ನೆರಳಾಟ ಬಿಸಿಲಾಟ? ಇನ್ನು ಇರುವಿಟ ಕಡೆ ಎಲ್ಲ ಕೊಡು ಅಂದಾಗ ನೆಮ್ಮದಿಯಿಂದ ಇರ್ತೀನಿ. ನಾನು ಯಾರು, ನಾನು ಅಲ್ಲದ್ದು ಯಾವುದು ಅನ್ನೋದನ್ನು ವಿಚಾರ ಯಾವಾಗಲೂ ಮಾಡ್ಕೊಂತ ಇರು. ನಿನ್ನ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ನಿನಗೆ ನೆಮ್ಮದಿ ಇರ್ತೈತಿ ನೋಡಿ. ಲಕ್ಷ ಕೊಡೋದು ಬಿಟ್ಟೆ ಅಂದ್ರೆ ನೆಮ್ಮದಿ ಕಳ್ಕೋತೀನಿ. ಅರಿದೊಡೆ ಪರಮಾತ್ಮ, ಮರೆದೊಡೆ ಜೀವಾತ್ಮ ಅಂತ. ಮರ್ತದಕ್ಕೆ ಜೀವ ಅಂದಾರ. ಜೀವ ಭಾವ ಅಂದ್ರೆ ಮರ್ತಾನ, ತನ್ನನ್ನು ತಾನು ಮರ್ತ ಅನ್ಯ ಭಾವನೆಯನ್ನು ತಾನಲ್ಲದನ್ನು ತಾನಂತ ತಿಳ್ಕೊಂಡವ ಎಲ್ಲರೂ ಜೀವಭಾವ. ಯಥಾರ್ಥ ತನ್ನ ಜ್ಞಾನ ತನಗಾಗಬೇಕಾತಂದ್ರೆ ಎಷ್ಟು ಜನ್ಮದ ಪುಣ್ಯ ಒದಗಿ ಬಂತು ಏನು, ಆವ ಜನ್ಮದ ಪುಣ್ಯದ ಫಲವಿದೆ ಎಂದು ಕುರು ಹಿಡಿಯಲಬಹುದು. ಜೀವಭಾವ ನಡೆದ ನಿಜ ನಿಷ್ಠೆಯ ಅಂತ. ತಪ್ಪು ತಿಳುವಳಿಕೆ ಎಲ್ಲ ಹೋತಲ್ಲ, ನಂದು ಸರಿಯಾದ ಜ್ಞಾನನ ನನ್ನ ಮುನ್ನೆ ನಾನೇನು ಪುಣ್ಯ ಮಾಡಿದ್ದೇನೋ ನನ್ನ ನಿಜವನ್ನು ನಾನು ತಿಳಿದುಕೊಂಡೆನಲ್ಲ ಅಂತ, ನನ್ನ ನಿಜದ ಅರಿವು ನನಗಾತಲ್ಲ ಅಂತ. ಪುಣ್ಯ ಇದ್ರಾಕೈತಿಲ್ಲ ಅಂದ್ರೆ ಆಗುದಿಲ್ಲ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡಪ್ಪ, ಪುಣ್ಯ ಸಂಗ್ರಹ ಮಾಡ್ಕೋ, ಪಾಪ ಕೃತಿಗಳನ್ನು ವರ್ಜಿ ಮಾಡು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬಿಡು, ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ಎಷ್ಟು ದಿನ ಹೇಳಿರು ಮಾಡ್ತೀಯಪ್ಪ, ಇನ್ನೊಬ್ಬರಿಗೆ ಒಂದು ಪೈ ಪಾವನೆಯಾರ ಇನ್ನೊಬ್ಬರ ಹಿತಕ್ಕೋಸ್ಕರ ಖರ್ಚು ಮಾಡೋರದಿರ. ಪರೋಪಕಾರಕ್ಕಾಗಿ ನಿನ್ನ ಆದಾಯದ 10ನೇ ಭಾಗವನ್ನು ಮೀಸಲಾಗಿಡುವಂತ ಐತಿ ಧರ್ಮಶಾಸ್ತ್ರ ಹೇಳ್ತೈತಿ. ಧರ್ಮದ ಪಾಲು ಕೊಟ್ಟಿಯ ತೆಗೆದಿಟ್ಟು ಬಳೆ ಮಾಡಿ ಧರ್ಮದ ಪಾಲ, ಧರ್ಮ ಕೋರಾನ ಅದ ಧರ್ಮದ ಪಾಲನೆ ಅಂತ ಕೊಡುವಂತ ಕೇಳ್ತಾರ ಅವರು. ಅದನ್ನು ಇಲ್ಲ ರಾಶಿ ತುಂಬೇಕಾದ್ರೆ ಇಡ್ತಿದ್ದಿಲ್ಲೋ ಅವಾಗ ಹಿಂಗ ಮುಟಿಗಿ ಇಡ್ತಾ ಇತ್ತದಿಲ್ರಿ, ಅಲ್ಲಿ ಮೊದಲು ಇತ್ತದ. ಅವ್ರು ತುಂಬ್ಕೊಂಡು ಹೋಗಿದ್ರು ಹೌದಿಲ್ಲ? ರಾಶಿಗೆ ಇಟ್ಟವ್ರಿಗೆ ಅವನು ತುಂಬ್ಕೊಂಡು ಹೋಗಾಕ ಇಟ್ಟಿರ್ತದ್ರ ಅವನು. ಅದು ನೇಮಕಾರ ಮಾಡ್ತಿದ್ರ ಅಷ್ಟಾರ, ಅದು ಇಲ್ಲಿ ಹೋಗೈತಿ ಈಗ. ಅಲ್ಲ ಯಾಕ್ರಿ ಇಲ್ಲ ಹೌದ. ಈ ರಾಶಿ ಮನೆಗೆ ಒಯ್ಬೇಕಾದ್ರೆ ಸುಧಾ ಧರ್ಮದ ಪಾಲು ತೆಗೆದಿಟ್ಟು ಒಯ್ಬೇಕು. ಅದು ನಿಯಮಗಳು ಮೊದಲಿರ್ತ ಅದಾವ, ಅವನ್ನೆಲ್ಲವನ್ನ ಮರೆತು ಬಿಟ್ಟೆ ನಾವು. ಅದನ್ನು ಕೊಡ್ಬೇಕು ಅನ್ನೋದು, ದಾನ ಮಾಡು. ಮಾಡ್ಲಿಲ್ಲ ಅಂದ್ರೆ ಏನಕೈತಿ ಅಂದ್ರೆ ಮತ್ತೆ ನಿನಗ ಏನ್ ಸ್ಥಿತಿ, ದರಿದ್ರೋ ಭವತಿ, ಮತ್ತು ದರಿದ್ರತನ ಬರ್ತೈತಿ. ಇದ್ದಾಗ ಕೊಡ್ಲಿಲ್ಲ ಅಂದ್ರೆ, ದಾನ ಮಾಡ್ಲಿಲ್ಲ ಅಂದ್ರೆ, ಹಂಚ್ಕೊಂಡು ತಿನ್ಲಿಲ್ಲ ಅಂದ್ರೆ, ಆ ಬುದ್ಧಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಮತ್ತು ತಿರ್ಕೊಂಡು ತಿನ್ನು ಪಾಳೆ ಬರ್ತೈತಿ. ನೀ ಕೊಡೋ ಯಪ್ಪ ಯಾಕೆ ತಿರ್ಕೊಂಡು ತಿನ್ನೋದಕ್ಕೆ ಯಾಕೆ ಬಂದೈತೆ? ಹಿಂದೆ ಕೊಟ್ಟಿಲ್ಲ, ಅದಕ್ಕೆ ತಿರ್ಕೊಂಡು ತಿನ್ನಾಕ್ತಿ, ಹೌದಿಲ್ಲ? ಆ ಕೊಡೋ ಬುದ್ಧಿ ಬರ್ಲಿಲ್ಲ ಅಲ್ಲ ನಿನಗೆ. ಅದು ಸಂಸ್ಕಾರ ಬೇಕು ಅದಕ್ಕೆ. ಅಂತ ಸಂಸ್ಕಾರ ಇತ್ತಂದ್ರೆ ಹಂಚ್ಕೊಂಡು ತಿನ್ನೋ ಬುದ್ಧಿ ಬರ್ತೈತಿ. ನನಗಂತ ಹೇಳಿ ಏನೂ ಇಡೋಂಗಿಲ್ಲ, ಸಂಗ್ರಹ ವೃತ್ತಿ ಇಡೋಂಗಿಲ್ಲ. ಅಪರಿಗ್ರಹ ವೃತ್ತಿ ಬೇಕು ಅಂತ.
ಸ್ವಂತಕ್ಕಾಗಿ ಏನೂ ಇಟ್ಕೊಳ್ಳೋಂಗಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಏನು ಶರೀರ ಪ್ರಾರಂಭ ಪ್ರಕಾರ ಅದು ನಡೀತಿರ್ತೈತಿ. ನನಗಂತೇಳಿ ಸಂಗ್ರಹ ಮಾಡಿ ಇಟ್ಕೊಳ್ಳೋ ಪಾಪಿ ಹಾಕಿನಿ ಅಂತ ಪಾಪ ಸಂಗ್ರಹಣ ಅದ ಎಲ್ಲ ಅನರ್ಥಕ್ಕೆ ಮತ್ತೆ ಗುರಿ ಆಕೈತಿ ನನಗೆ. ಹಿಂದಾಗಡೆ ದುಃಖ ಪಡಬೇಕಾಕೈತಿ. ನಾವನ್ನೆಲ್ಲ ಮಾಡಿಟ್ಟೆ ಅಂದ್ರೆ ಅದ್ರ ಅವು ಅವು ಅಧಿಕಾರಿಗಳೆಲ್ಲ ಮತ್ತೆ ಅದ್ರ ಬರ್ತೈತಿ ನನಗೆ ಪಾಳೆ ಭಯಂಕರ ಹತ್ತೈತಿ. ಅಲ್ಲೇ ತುಡುಗಾರ ಮಾಡ್ತಾರು, ಅನಾಹುತಗಾರ ಗುರಿ ಹಾಕಿ ನೀನು. ಹೌದಿಲ್ಲ? ಯಾವ್ದಾರ ರೂಪದಿಂದ ಹೋಗೈತಿ ನೋಡೋದು ನೀ ಮಾಡಲಿಲ್ಲ ಅಂತಂದ್ರೆ. ದಾನವಿಲ್ಲದ ದ್ರವ್ಯ ಗಳಿಸಿದೋ ಪ್ರಾಣಿ, ನೀವು ಹೋಗೋ ಕಾಲಕ್ಕೆ ಕಾಣೆ ದುಗ್ಗಾಣಿ ಅಂತ ಮಾಡ್ಕೊಳ್ಳಿಲ್ಲಲ್ಲೋ ನೀನು. ಧನವಿದ್ದಾಗಲೇ ದಾನ, ಧನವಿದ್ದಾಗಲೇ ಸೇವೆ, ಮನಸ್ಸು ಮಾತಾಗಿದ್ದಾಗ ಭಕ್ತಿ ಮಾಡಿದ ಲಾಭ ತಗೊಳ್ಳಿಲ್ಲಲ್ಲೋ ನೀನು. ಎಲ್ಲ ಕಳ್ಕೊಂಡು ಕುಂತಿ. ಖ ಅಂದ್ರೆ ಬ್ರಹ್ಮ, ಕಾಶಿ ಅಂದ್ರೆ ಬ್ರಹ್ಮವಾಸಿ. ಬ್ರಹ್ಮನಿಷ್ಠರು ವಾಸ ಮಾಡುವಂತ ಸ್ಥಾನಕ್ಕೆ ಕಾಶಿ ಅಂತ. ಅಲ್ಲಿ ಯಾವಾಗಲೂ ಅದರ ಬಗ್ಗೆನ ಹೇಳೋದು ಕೇಳೋದು ಅಭ್ಯಾಸ ನಡೀತಿರುತ್ತೆ. ಅಲ್ಲಿ ಎಲ್ಲಿ ಐತಿ ಈಗ ಅಂತ ಸ್ಥಾನ? ಬ್ರಹ್ಮನಿಷ್ಠರು ಇರುವಂತ ಸ್ಥಾನ ಇರುವುದೇ ವಾರಣಾಸಿ ಅಂದರು. ಅವ್ರು ಎಲ್ಲಿ ಇರ್ತಾರೆ ಅದ ಕಾಶಿ ಕ್ಷೇತ್ರ. ಅಲ್ಲಿ ಅಷ್ಟೇ ಇಲ್ಲ ಅದ, ಉತ್ತರ ಪ್ರದೇಶದಾಗ ಹೋದಾಗ ಸಿಗ್ತೈತಿ ಪುಣ್ಯ. ಅಲ್ಲ, ಬ್ರಹ್ಮನಿಷ್ಠರು ಇರುವಂತ ಸ್ಥಾನನ ಕಾಶಿ. ಏನ್ ನಿಂದುದೇ ವಾರಣಾಸಿ ಅಂತ ಎಲ್ಲಿ ಅವರು ನೆಲೆಯಾಗಿ ನಿಂತು ಅದು ಬೋಧ ಮಾಡೋದು ಕಾಶಿ ಕ್ಷೇತ್ರ. ಏನ್ ನಾವು ತಿಳ್ಕೊಂಡೇವಿ ಅಲ್ಲಿ ಉತ್ತರ ಪ್ರದೇಶದಾಗ ಐತಿ ಅದಂತ. ಎಲ್ಲಿ ಅವರು ಬ್ರಹ್ಮನಿಷ್ಠರು ಎಲ್ಲಿ ಇರ್ತಾರೆ ಅಲ್ಲಿ ಕಾಶಿ ಕ್ಷೇತ್ರ, ಪುಣ್ಯಕ್ಷೇತ್ರಗಳು. ಅಂಗುಷ್ಟಾಗ್ರ ವಕೀಲ ತೀರ್ಥ, ನಮಿತ ಜನಾಂಗ ಜಂಗಮಾಂಗ ಕೃಪೆಯ ಪಾಂಗ, ಪೂರ್ಣ ಚಂದಿರ ಅಂತ ಮಂಗಳಾರತಿ ಅಂತ ನೋಡೋಣ. ಬ್ರಹ್ಮನಿಷ್ಠರ ಎಲ್ಲಿ ಅವರ ಪಾದದಲ್ಲಿ ಅಖಿಲ ಎಲ್ಲ ಕ್ಷೇತ್ರಗಳು ಇರ್ತಾವ. ಏನ್ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೋಬೇಕನ್ನೋಂಗೆ ಬ್ರಹ್ಮನಿಷ್ಠರ ಕಡೆಗೇನ ಹೋಗು. ಏನ್ ಉಳ್ಕಿತ್ತವದಲ್ಲಿ ಪುಣ್ಯಕ್ಷೇತ್ರ ಅಂದ್ರೆ ಕಲ್ಲು ಮಣ್ಣಿನ ಭೇಟಿನ ನಿನಗೆ. ಇದ್ರ ಭೇಟಿಯಲ್ಲಿ ಯಾವಾಗ ನಿನಗೆ ಕಲ್ಲು ಮಣ್ಣು ನೀರಿನ ಭೇಟಿ ಯಾರು ಪುಣ್ಯಕ್ಷೇತ್ರ ಅಂತ ತಿಳ್ಕೊಂಡು ಕೂತಿ. ಈ ವಿಚಾರ ಎಲ್ಲಾರು ಕಿವಿಗೆ ಬೀಳ್ತಾವ ನಿನಗೆ. ಆ ಸುಖದಾಯಕವಾದಂಥ ವಿಚಾರಗಳು, ಮಾತುಗಳು ಅವ್ರು ಎಲ್ಲಿರ್ತಾರೆ ಅಲ್ಲಿ ಹೋಗಿ ಕೇಳಿ ತಿಳ್ಕೊಂಡಾಗಿದ್ದು ಹೊಳಿತೈತಿ. ಈ ವಿಚಾರಗಳಿನಲ್ಲಿ ಹೊಳಿತಾವು, ಪರಿವರ್ತನೆ ಆಕೈತಿ ಮನಸ್ಸು. ಅದಕ್ಕೆ ಮೇಲೆ 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 ಮಹಾತ್ಮರ ಸಂಘವನ್ನು ಬಿಡಬಾರ್ದು. ನಾವು ಕೇಳೇವಳ ಅಂತ ತಿಳ್ಕೊಂಡದ್ದ ಇದು. ಇಲ್ಲೇ ಜಡಬುದ್ಧಿ ಜಡಸಂಘದಾಗ ಹಣಿಕೆ ಹಾಕೊಂತ ಕೂತಿ ಅಂದ್ರೆ ನಿನಗಿದ ಗಟ್ಟಿ ಆಕೈತಿ. ಜಗ ಬಿಡದ ಹೊರತೀನಿ ಕೆಲಸ ಆಗೋದಿಲ್ಲ. ನಮ್ಮೂರು ನಮ್ಮ ಮನೆ ಅಂತ ಹಿಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ. ಏನ್ ಯಾವುದೇ ಸ್ಥಾನದಾಗ ಭಾಳ ದಿನ ಇರಕ್ಕೆ ಹೋಗ್ಬೇಡ. ಜಗದ ಆಸಕ್ತಿ ಹುಡ್ತೈತೆ. ಅಭ್ಯಾಸದ ದಶೆಯೊಳಗೆ ಒತ್ತಟನ ಇರಬಾರ್ದು ಅಂತ. ಸ್ಥಾನ ಪ್ರತ್ಯಾಹಾರ ಬೇಕಾಕತಿ. ಮತ್ತೊಂದು ಊರಿಗೆ ಹೋಗು ನಡಿ ಅಂತಿದ್ರು ಅದು. ಇಲ್ಲೇ ಸಿಗರ್ ಬಟ್ಗ್ಯಾರ ನಾವು ಎಲ್ಲಿ ನಿಲ್ಲುವಂಗಿಲ್ಲ. ಎಲ್ಲಿಯೂ ನಿಲ್ಲದಿರು ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂತ. ಯಾಕಂದ್ರೆ ಜಗದ ಆಸಕ್ತಿ ಹುಡ್ತೈತೆ ನಮ್ಗೆ. ಏನ್ ನೀವು ಎಲ್ಲಿರ್ತೀರಿ? ನಾವು ಎಲ್ಲಿ ಸುಡುಗಾಡದಾಗ ಇರ್ತೇವೆ ಅಂತಿದ್ರು ಅಜ್ಜ. ನಮಗೆ ಅದಕ್ಕೆ ಬಗ್ಗೆ ನಿಮಗೆ ಬೇಕಾದ್ರೆ ಮಾಡ್ಕೋರಿ ಇವ್ನ ಆಶ್ರಯ ಅಂತ. ನಂದಿದು ಅಂತ ಬರೀ ಅದನ್ನ ಹಿಡ್ಕೊಂಡು ಕುಂತೇವ ಅದು ನೀನು ಬಂಧನಕ್ಕೆ ಆಗ್ತದೆ. ಆಶ್ರಮ ಶಬ್ದದ ಅದರ ಮೀನಿಂಗ್ ಬಂಧನ, ಕರ್ಮ ಬಂಧನ ಆಯ್ತು. ಯಾವುದು ಆಶ್ರಮ ಇಲ್ಲ, ನಾವು ಅತ್ಯಾಶ್ರಮಿ ಅಂದ. ಏನ್ ಯಾವ ಆಶ್ರಮಗಳು ಇಲ್ಲ ಅವಾಗ ತಿಳಿದ ಅವಾಗ. ಅಭ್ಯಾಸಿಗೆ ಬೇಕಾಕೈತಿ ಹೌದಿಲ್ಲ? ಅವನ್ನೆಲ್ಲ ಪಾಲ ಮಾಡಿ ಅವ ಮೀರ್ಬೇಕಾಕೈತಿ ಅವನ್ನೆಲ್ಲ. ಏನ್ ವಿವೇಕವಿಲ್ಲದಂಥ ಡೋಂಗಿ ವೈರಾಗ್ಯ ಏನ್ ಮಾಡ್ತೈತಿ ನಮ್ಮನ್ನ ಹೀನ ಸ್ಥಿತಿಗೆ, ಯಮಯಾತನಿಗೆ ಒಯ್ತೈತಿ ನೋಡ್ರಿ. ಏನ್ ವಿವೇಕ ವೈರಾಗ್ಯ ಎರಡೂ ಇದ್ದು ಅಂದ್ರೆ ಅದ ಒಂದು ಹೆಚ್ಚಿನ ಭಾಗ್ಯ ಅಂತ ತಿಳ್ಕೊಬೇಕು ನೋಡ್ರಿ. ವಿವೇಕದಿಂದ ನಿನಗೆ ವೈರಾಗ್ಯ ಬಂತ ಅಂದ್ರೆ ನಿನ್ನಂಥ ಪುಣ್ಯವಂತನ ಯಾವನೂ ಇಲ್ಲ.
ತಿಳಿದ ಕೈ ಬಿಟ್ಟಿದ್ರೆ ಸಿಗ್ಲಿಕ್ಕೆ ಬಿಟ್ರೆ ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಯಾರು ಹೆಣ್ಣು ಕೊಡುವಲ್ರ ಅಂತ ಬಿಟ್ಟೇನ್ ಬಿಟ್ರಿ ನಾವು ಇನ್ನೊಬ್ರು ಆಗ್ಬೇಡ ಅಂದ್ರಿ ಅದಕ್ಕೆ ಬಿಟ್ಟು ನೀನಾಗಿ ತಿಳಿದೇನು ಬಿಟ್ಟಿಲ್ಲ ನೀನು ಹೌದಿಲ್ಲ ಒಳಗ್ ಗಂಟನ್ಯಾಗ ಇಟ್ಕೊಂಡ್ಕ ಬಿಟ್ರೆ ಹಪಾಪಿ ಇರ್ತೈತಿ ಒಳಗ ನೋಡಿ ಅದನ್ನ ದೋಷವನ್ನ ಕಂಡು ಕೈ ಬಿಟ್ರೆ ಅದು ಶಾಶ್ವತವಾಗಿ ನೆಮ್ಮದಿಯಿಂದ ಇರಾಕ್ ಬರ್ತದೆ. ಹಂಗ ಬಿಟ್ಟೇನಂದ್ರೆ ತಿಳಿದು ಬಿಟ್ಟೇನ ಅದ್ರಾಗ ಏನೂ ಇಲ್ಲ ಅಂತ ಅದನ್ನ ನೋಡಿ ತಿಳಿದಾಗ ಗೊತ್ತಾಕತಿಲ್ಲ ಅದರ ಮರ್ಮ ಏನೈತಿ ಅಂತ ತಿಳಿದು ಕೈ ಬಿಟ್ರೆ ಅದು ನಿಜವಾದ ತ್ಯಾಗ. ಏನ್ ಸಂಸಾರದ ಸಂತೆಯಲ್ಲಿ ದೇವತ್ವವನ್ನು ಹೊಂದಬೇಕು ಅಂತ ಇಷ್ಟೆಲ್ಲ ಗದ್ದಲ್ದಾಗೂ ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕು. ಗದ್ಲಿರುವುದನ್ನ ಇದು ಎಂದೂ ತಪ್ಪೋದಿಲ್ಲ ಇದು ಹೌದಿಲ್ಲ. ಬರೇ ಇದ್ರ ಕಡೆ ಎಲ್ಲ ಕೊಟ್ಟ ಅಂದ್ರೆ ನಿಜದ ಕಡೆ ಎಲ್ಲ ಕೊಡೋದು ಯಾವಾಗಪ್ಪ ನೀನು ಸಮುದ್ರ ತೆರೆಗಾದ್ರೂ ಸಪ್ಪಳು ಇರುವುದನ ಅದು ಯಾಕ್ರಿ ಅದೆಲ್ಲ ನಿಂದಿರ್ಬೇಕು ನಾ ಜಳಕ ಮಾಡ್ತೇನೆ ಅಂದ್ರೆ ಸಾಧ್ಯ ಐತೇನು? ತೆರೆಗಳೆಲ್ಲ ನಿಂತ ನಂತರ ನಾ ಜಳಕ ಮಾಡ್ತೇನೆ ಅಂದ್ರೆ ನಾವು ತೆರೆಗಳ ಮಧ್ಯದಲ್ಲೇನ ಜಳಕ ಮಾಡಿ ಎದ್ದು ಬಿಡೋದು ನಾವು ಬೇಕಾದಂಗೆ ಗದ್ಲಿಲ್ಲ ಅದು ಯಾಕ್ರಿ ಅಂತದ್ರಾಗ ನಮ್ ಕೆಲಸ ಮಾಡ್ಕೊಂಡ್ಬಿಡೋದು. ಏನು ಮರ ಇದು ಗದ್ದಲಾಗಿದೆ ಅಂತ ಅದ್ರ ಕಡೆ ಎಲ್ಲ ಕೂಡಕ್ ಹೋಗಿ ಹಂಗ ಗದ್ಲಿ ಇರುವುದನ ಯಾವಾಗಿಂದನೂ ಐತೆ ಅದು ಹೊರಗೆ ನೋಡಿದ್ರೆ ಗದ್ಲಿ ಇರುವುದನ ಅಂತದ್ರಾಗ ನಿನ್ನ ಕೆಲಸ ಮಾಡ್ಕೊಂಡ್ಬಿಡುದು ನಾವು ಅವೆಲ್ಲ ನಿತ್ಯಂದ ಮಾಡ್ಕೋತೇನೆ ಅಂದ್ರೆ ನಿಂದಿರಲಿಲ್ಲ ನಿನ್ ಜಳಕನೂ ಆಗ್ಲಿಲ್ಲ. ಇವೆಲ್ಲ ಮುಗಿಲ್ ಬಿಡ್ರಿ ಸಮಸ್ಯೆ. ಅವಾಗ ನೋಡು ನಾವು ಇವೆಲ್ಲ ಮಕ್ಕಳು ಮದುವೆ ಆಗ್ಲಿ ಇವೆಲ್ಲ ಆದಿಂದ ಹೋಗುನ್ ನಾವು ಆ ಕಡೆ ಮಠದ ಕಡೆ ಹೌದಿಲ್ಲ. ಎಲ್ಲೇ ಆಗ್ಬೇಕು ನಿನಗ ಎಂದೂ ಆಗುದ ಇಲ್ಲ. ಅವು ಸಮಸ್ಯೆಗಳ ಮೂಟೆ ಅದು ಬಾಳೆ ಅಂದ್ರೆ ಒಂದು ಸಮಸ್ಯೆ ಮತ್ತೊಂದು ಸಮಸ್ಯೆ ಬರುದ ಸಮಸ್ಯೆಗಳಿಲ್ಲದ ಬಾಳೆ ಯಾರ್ದೈತಿ ಹೇಳಿ. ಮಾಡಿದ ಕರ್ಮಕ್ಕನುಸಾರ ಅವೆಲ್ಲ ಬಂದಿರ್ತಾವಲ್ಲ ಸುಖ ದುಃಖಗಳು ಅನುಕೂಲ ಪ್ರತಿಕೂಲಗಳು ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಹಾಕಿರ್ತಾವಲ್ಲ. ಇದು ಅನುಕೂಲ ಆದ್ರೂ ಸುಖ ಇಲ್ಲ ಇದು ಪ್ರತಿಕೂಲ ಆದ್ರೂ ಸುಖ ಇಲ್ಲ ಅಂತ ತಿಳಿದ ಉದಾಸೀನ ಆಗ್ಬೇಕಲ್ಲ. ವಿಚಾರದಿಂದ ನಿಜದ ಕಡೆ ಎಲ್ಲ ಕೊಟ್ಟು ತಿಳ್ಕೊಂಡು ಉಳ್ಕೊಳ್ಳೋ ಅವ್ರ ಕೆಲಸ ಇದು. ಮೊದಲು ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರಿ ನೀವು. ಇದ ಪೂಜೆ ಸಾಮಾನ್ಯ ಪೂಜೆ ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರಿ. ಸ್ವಾರ್ಥವನ್ನು ಬದಿಗಿಟ್ಟು ಎರಡನೇದವರಿಗೆ ಹಿತವನ್ನು ಮಾಡತಕ್ಕಂಥವ್ರಿಗೆ ಸತ್ಪುರುಷರು ಅಂತಾರೆ. ಅವ್ರು ಹೆಂಗ ಜೀವನ ಸಾಗಿಸಿದ್ರು ನಮಗ್ ತೊಂದರೆ ಆದ್ರೂ ಇನ್ನೊಬ್ಬರಿಗೆ ಆಗಬಾರ್ದು ಒಳ್ಳೇದಾಗ್ಲಿ ಅವ್ರು ಹಂಗ ಜೀವನ ಸಾಗಿಸಿದ್ರು ಅವ್ರು. ನಮ್ಮದನ್ನ ನಾವು ಸ್ವಾರ್ಥ ಬಿಟ್ಟು ಇನ್ನೊಬ್ಬರಿಗೆ ಹಿತ ಯಾವಾಗ ಆದೀತು ಅಂತ ಅದು ಸತ್ಪುರುಷರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣ. ಅದನ್ನು ನಾವು ಅಳವಡಿಸ್ಕೋಬೇಕಾಗಿದೆ. ಯಾವಾಗ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿನಪ್ಪ ನಾವು ಕೆಡಕ್ ಮನಸ್ಸಿನಾಗ ಸಹಿತ ಬರಬಾರ್ದು. ಇನ್ನೊಬ್ಬರಿಗೆ ಕೆಡಕ್ ಮಾಡಬೇಕು. ನಿನಗೆ ಕಲ್ಯಾಣ ಯಾಕೆ ಹಿಂಗೆ ಮಾಡೋದು ನಿನ್ನ ಹಿತಕ್ಕಾಗಿ ಇನ್ನೊಬ್ಬರಿಗೆ ಹಿತ ಮಾಡೋದು. ನಾವು ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನನಗೆ ಹಿತ ಐತಿ ಅನ್ನೋ ತಿಳುವಳಿಕೆ ನಮ್ಮಲ್ಲಿ ಗಟ್ಟಿ ಆಗ್ಬೇಕು ನೋಡ್ರಿ. ಅಂದಾಗ ಅವ ದುಷ್ಕೃತಿಗಳೆಲ್ಲ ಕಡಿಮೆ ಕೋತ ಹೋದಾಗ ಅವಾಗ ಪುಣ್ಯ ಕೃತಿಗಳು ಜರುಗ್ತಾವ. ಅವನಿಂದ ಒಳ್ಳೇದನ್ನ ಮಾಡಾಕ ಶುರು ಮಾಡಿ ಕೆಡಕಂತೆ ಅವ್ ನಮ್ಮ ಖಾತೆದಾಗ ಬರುವಂಗಿಲ್ಲಪ್ಪ. ಅದರಿಂದ ಯಾವಾಗ ಹೋಗೈತಿ ಯಾವ ಜನ್ಮದಾಗ ಹೋಗೈತಿ ಯಾರು ಕೆಡಕ್ ಮಾಡೋದು ಮನಸ್ಸಿನಾಗ ಸಹಿತ ಬರೋಂಗಿಲ್ಲ. ಕೆಡಕ್ ಮಾಡಿದಾಗ ಸಹಿತ ನಾವು ಒಳ್ಳೇದನ್ನು ಮಾಡೋದು. ವಿಷ ಇರದವ್ರಿಗೆ ಹಾಲು ಇರುವುದು ಅದು ಸತ್ಪುರುಷರಲ್ಲಿರ್ತಕ್ಕಂಥ ಒಳ್ಳೆಯ ಗುಣ. ಉತ್ತಮ ಗುಣಗಳಿಂದ ಅಲಂಕೃತನಾದಂಥವನು ಜ್ಞಾನ ವೈರಾಗ್ಯಗಳಲ್ಲಿ ನಿರತನಾಗಿರ್ತಕ್ಕಂಥವ ಬಾಪು ಎಣಿಸಿಕೊಡುವನು. ಗುಣ ಗುಣೇಶು ಪೂಜ್ಯಂತೆ ನಚಲಿಂಗಂ ನಚವಯ ಅಂತ. ಉತ್ತಮ ಗುಣಗಳಲ್ಲಿ ಅವ ಅಳವಡಿಸಿಕೊಂಡಾಗ ಅವ ಪೂಜ್ಯಕ್ಕನ. ಅವನಲ್ಲಿ ಒಳ್ಳೆ ಗುಣಗಳಿದ್ರೆ ಎಲ್ಲ ಕಡೆ ಪೂಜ್ಯಕ್ಕನು.
ಹೌದಿಲ್ಲ? ರಾಜ ಸ್ವದೇಶೇ ರಾಜ್ಯ ಪೂಜ್ಯತೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡವ ಎಲ್ಲ ಲೋಕದಾಗೂ ಪೂಜ್ಯಕ್ಕ ನಾವು. ನೀವು ರಾಜ್ಯ ನಿಮ್ಮ ದೇಶದಾಗ ಅಷ್ಟೇ ನಿನಗೆ ಕಿಮ್ಮತ್ತು, ಹೌದಿಲ್ಲ? ಮತ್ತೊಂದು ಇದಕ್ಕೆ ಹೋದ್ರೆ ಈ ಊರ್ಗೌಡ್ ಮತ್ತೊಂದು ಊರಿಗೆ ಹೋದ್ರೆ ಕಿಮ್ಮತ್ತು ಕೊಡೋದಿಲ್ಲ. ಆ ವಿದ್ವಾನ ಎಲ್ಲ ದೇಶದಾಗ ಸರ್ವತ್ರ ಪೂಜ್ಯತೆ, ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡೆ ಅಂದ್ರೆ. ಇನ್ನೊಬ್ಬರ ಅಂತಃಕರಣಕ್ಕೆ ಧಕ್ಕೆ ಹಚ್ಚಬಾರದೆಂಬ ಸಂಗತಿಯನ್ನು ಎಂದೂ ಮರೆಯಬಾರ್ದು. ನೋಡಿ, ಇಲ್ಲೇ ತಪ್ಪು ಮಾಡ್ತೇನೆ, ಗಸಗ್ಗನ ಏನಾರ ಪೆಟ್ಟು ಹಚ್ತೇನೆ, ಆ ಜೀವಿಗೆ ಪೆಟ್ಟು ಹಚ್ಚಿದ್ದು ಬಿಡ್ತೈತೆ ಅದು ಬೆನ್ನ ಹತ್ತಿ ಕಾಡ್ತೈತೆ, ನಡಿತೈತೆ ಅಂತೇಳಿ ಮಂಗನಾಗ ಏನಾರು ಮಾತಾಡಿದ್ರೆ ಅನ್ಯಾವ ಕೇಳಾವ ಅಂತ ತಿಳ್ಕೊಂಡೆ. ಅಧಿಕಾರ ಐತಿ, ಜನಬಲ ಐತಿ, ಆ ಮೈಯಾಗಿ ಎಣ್ಣೆ ಐತಿ ಅಂತ ಮಾಡಕ್ ಹೋಗ್ಬೇಡ. ಸಣ್ಣ ಪ್ರಾಣಿ ಐತಿ ಅಂದ್ರೆ ಅದಕ್ಕೆ ಸಣ್ಣಾಗಿ ನಡ್ಕೋ, ಪೆಟ್ಟು ಹಚ್ಚದಂಗೆ ನಡ್ಕೋ. ಅದಕ್ಕೆ ಇಂಥ ಆಚರಣೆ ನಮಗೆ ಬರಬೇಕಲ್ಲ. ದುರಿತ ಕರ್ಮವನ್ನು ಎಳ್ಳೆಣಿತು ಮಾಡಕ್ ಹೋಗ್ಬೇಡ. ಇನ್ನೊಬ್ಬರಿಗೆ ತೊಂದ್ರೆ, ಪಾಪ ಕರ್ಮಗಳನ್ನು ಮಾಡಕ್ ತೊಂದ್ರೆ, ಪೀಡಾ ಕೊಡಕ್ ಹೋಗ್ಬೇಡ. ವಿಷಯದ ಆಶಾ ಸಂಬಂಧ ಪೀಡಾ ಕೊಟ್ಟು ಬಿಡ್ತೀನಿ. ಇನ್ನೊಬ್ಬರಿಗೆ ದುಃಖವನ್ನು ಉಂಟು ಮಾಡುವಂಥ ವಾಣಿ ಅಮಂಗಲ ಅದ, ನಿನಗ ಹಾನಿ ಅದ. ಅದು ತಿರುಗಿ ಬಂದ ನಿನಗ ಅದು ಬರದೈತಿ ನಿನಗ. ಬಡ್ಡಿ ಸಮೇತ ನಿನಗೆ ಬಂದ ಅದ್ರ ಫಲ ಕೊಡ್ತೈತಿ ನಿನಗೆ. ಕೆಡುವ ಕಾಯದ ಸಫಲತೆ ಯಾವುದು ಅಂದ್ರೆ ಪರಹಿತ. ಮಾಡ್ತೀರಪ್ಪ? ಎಷ್ಟು ಮಂದಿ ಇದ್ರೆ ಅದ್ರಾಗ ಪರಹಿತ ಮಾಡ್ಬೇಕನ್ನೋರು? ಹುಡುಕ್ಯಾಡಿ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೊರಿ. ಎಲ್ಲ ಉಪಾಧಿಗಳ ಸಂಘವನ್ನು ಪರಿತ್ಯಜಿಸಿ ಮೌನದ ಅಂತರ್ಭಾವದ ಅನುಭವವನ್ನು ಅನುಭವಿಸಿಕೊ. ಮೌನ, ಮಹಾಮೌನ ಸ್ಥಿತಿಯ ಅನುಭವವನ್ನು ಮಾಡು. ಮನಸ್ಸು ಸುಮ್ಮನೆ ಇದ್ದಾಗ ಹೆಂಗಿರ್ತೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ಮನಸ್ಸು ಮೌನ ಆಗ್ಬೇಕಲ್ಲ, ಬಾಯಿ ಮೌನ ಅಲ್ಲ, ಮನಸ್ಸು ಮೌನ ಆಗ್ಬೇಕಲ್ಲ. ಮನಸ್ಸು ಎಲ್ಲ ತನ್ನ ಕಲ್ಪನೆಗಳನ್ನೆಲ್ಲ ಅಡಗಿಸ್ಕೊಂಡಾಗ ಹೆಂಗಿರ್ತೈತಿ, ಕಲ್ಪನಾ ರಹಿತ ಆದಾಗ ಅದನ್ನ ಅನುಭವದಿಂದ ನೋಡ್ಕೊ. ನಿರ್ವಿಕಾರವಾದ ಬ್ರಹ್ಮದಲ್ಲಿ ವಿಶ್ರಾಂತಿಯನ್ನು ಪಡೆಯುವವನೇ ಧನ್ಯನಿರುತ್ತಾನೆ ಅಂತ. ಹೌದು, ಬ್ರಹ್ಮಾಕಾರ ಆದಾಗ ಅಲ್ಲಿ ಯಾವ ವಿಕಾರನೂ ಇಲ್ಲ. ಅಲ್ಲಿ ನಿರ್ವಿಕಲ್ಪ ಸ್ವರೂಪದಲ್ಲಿ ಇದ್ದು ಕಲ್ಪನೆಗಳನ್ನು ಅಳೆದವನೇ ಸಂತನು ಅಂತ. ಸಂತ ಅಂದ್ರೆ ಅವಾಗ ಅಂತಾರೆ ಕೊಳ್ಳಾಗ ಮನಿ ಹಾಕೊಂಡವಲ್ಲ. ಮಮಕಾರ ಏನ್ ಮಾಡ್ತೈತಿ, ನೀನು ಅದೇ ಬಂಧನಕ್ಕೆ ಹಾಕ್ತೈತಿ. ನಾನು ನನ್ನದು ಅನ್ನೋ ಮಮಕಾರ ಏನೈತಲ್ಲ, ಅಹಮಿದಂ ಮಮ ಇದಂ, ನಾನು ಅಂತ ನನ್ನದು ಅಂತ ಎಲ್ಲ ನಂದ ನೋಡ್ರಿ. ಇದು ಯಾಕ್ರಿ? ನನ್ನ ಮನಿನ ಇದು, ನನ್ನ ಹೊಲ, ಇವು ನನ್ನ ಮಕ್ಕಳ ನೋಡ್ರಿ, ಇವೆಲ್ಲ ನನ್ನ ಇವೆಲ್ಲ. ಅದ್ರ ಮಮಕಾರ ಏನೈತಲ್ಲ, ನಾನು ನಿನ್ನದು ಅನ್ನೋದು ಏನೈತಿ ಅದ್ರಾಗ? ಈ ದೇಹನೂ ನೀನಲ್ಲ, ಈ ದೇಹ ಸಂಬಂಧಿಗಳು ನಿನಗೆ ಸಂಬಂಧ ಇಲ್ಲ. ಎಲ್ಲವೂ ತೀರಾ 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 ಸಂಬಂಧ ತಪ್ಪಿಸ್ಕೋಯ್ದಾನೆ. ನೀನಲ್ಲದ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡಾಗ ನಿನಗೆ ನೆಮ್ಮದಿ ಐತಿ. ಇದು ಮಮಕಾರ, ಅದ ನಿನ್ನ ಬಂಧನಕ್ಕೆ ಹಾಕಿದ್ದು. ನಾನು ನನ್ನದು ಮಮಕಾರದಿಂದ ಮಿಕ್ಕಿನ ಬಂಧ ಮಿನ್ನುಂಟೆ ಅಂತ ಬಿಡದನ್ನ ಮಮಕಾರ. ಅಭಿಮಾನ ಸೋಡ, ಮುಕ್ತಿ ರೋಕಡ. ಅದರ ಅಭಿಮಾನ ಅಲ್ಲದನ್ನ ನಾನು ನನ್ನದು ಅಂತೆಲ್ಲ, ಅದನ್ನು ಬಿಡದ. ನೀನು ಮುಕ್ತ ಇದೆ ಅನ್ನೋದು ನಿನಗೆ ಹೊಳಿತೈತಿ. ನೀನು ಅಲ್ಲದನ್ನೆಲ್ಲ ಕೈ ಬಿಟ್ರಿ. ಮನಸ್ಸಿನಾಗ ಹಿಡ್ಕೊಂಡದ್ದನ್ನು ಬಿಡದ ಹೊರತು ಮನಸ್ಸಿಗೆ ಸಮಾಧಾನ ಹೆಂಗೆ ಸಿಗ್ಬೇಕು ಹೇಳ್ರಿ? ಯಾಕೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಅಲ್ಲದನ್ನು ಹಿಡ್ಕೊಂಡು ಕುಂತೀವಿ. ನೀ ಏನದಿ ಅದನ್ನು ಬಿಟ್ಟು ಅಲ್ಲದನ್ನು ಹಿಡ್ಕೊಂಡು ಕುಂತಿ, ಅದಕ್ಕೆ ನಿನಗೆ ನೆಮ್ಮದಿ ಇಲ್ಲ. ಬಿಡು ಬಿಡು ಪುರುಷತ್ತಲ್ಲಿ ನಿನಗೆ ನೆಮ್ಮದಿಯಿಂದ ಇರಾಕ್ ಬರ್ತೈತಿ, ಬಿಟ್ಟಾಗ ಬರ್ತೈತಿ ವೈರಾಗ್ಯ. ಈ ನಲ್ಲದನ್ನ ತ್ಯಾಗ ಮಾಡೋದನ್ನ ವೈರಾಗ್ಯ.
ಅಖಂಡವಾದ ಅನುಭವವನ್ನು ನಾವು ಪಡಿಬೇಕಾದ್ರೆ ಖಂಡಿತವಾದದ್ದು ಯಾವುದೈತಿ ಅದನ್ನೆಲ್ಲ ಕೈ ಬಿಡಬೇಕು. ಹೌದು, ಖಂಡಿತವಾದದ್ದನ್ನು ಹಿಡ್ಕೊಂಡು ಕುಂತೇವೆ. ಏನ್ ವ್ಯಾಪಕವಾದದ್ದರ ಕಡೆ ಲಕ್ಷ್ಯ ಕೊಡು. ಏನ್ ಪರಿಚ್ಛಿನ್ನತ್ವ ಭಾವ ಇಟ್ಕೊಂಡು ಕೂತೇವೆ, ಖಂಡಿತ ಭಾವ. ಅದನ್ನೆಲ್ಲ ತೆಗೆದು ಹಾಕದ ಅಖಂಡ ಸ್ಥಿತಿಯನ್ನು ಹೊಂದಬೇಕಾದ್ರೆ ಖಂಡಿತ ಭಾವನೆಲ್ಲ ಕೈ ಬಿಡಬೇಕು. ಇತರೆ ಶರೀರಗಳಲ್ಲಿ ಮಾಡುವಂತಹ ಕೆಲಸವನ್ನ ಈ ಮನುಷ್ಯನ ಜನ್ಮದೊಳಗೆ ಮಾಡಿದೆ ಅಂದ್ರೆ ಇದರಿಂದ ಮಾಡುವಂತ ಕೆಲಸ ಬಾಕಿ ಉಳಿತೈತಿ ನೋಡಿ. ಮನುಷ್ಯನ ಜನ್ಮದ ಕೆಲಸ ಮಾಡ್ಕೊಳಕ್ಕಾಗಲಿ ನೀನು ಮನುಷ್ಯನ ಜನ್ಮಕ್ಕೆ ಬಂದ. ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡ್ಕೋತ ಕೂತ ಅಂದ್ರೆ ಮನುಷ್ಯನ ಜನ್ಮದ ಕೆಲಸ ಬಾಕಿ ಉಳಿತೈತಿ. ಹಂಗ ಮನುಷ್ಯನ ಜನ್ಮದ ಕೆಲಸ ಯಾವುದು ಅಂದ್ರೆ ನಮ್ಮ ನಿಜದ ತಿಳುವಳಿಕೆಯನ್ನ ಮಾಡ್ಕೋದು. ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಬರೀ ದುಡಿದು ತಿನ್ನೋದು, ಬರೀ ಇಂದ್ರಿಯಗಳ ಮಜಾ ಮಾಡೋದು, ಇದು ಮನುಷ್ಯನ ಜನ್ಮದ ಕೆಲಸನ ಇದು. ಬರೀ ಅದಕ್ಕೆ ಮಹತ್ವ ಕೊಟ್ಕೊಂಡು ಕೂತಿಯಲ್ಲ ನೀನು. ಅದಿಲ್ಲದಕ್ಕೆ ಅಜ್ಞಾನದೊಳಗೆ ಆತ ಇನ್ನು ಮ್ಯಾಗರೆ ಮನುಷ್ಯ ಕುಲದ ಜನನದ ಲಾಭ ಯಾವುದು ಅನ್ನೋದನ್ನು ತಿಳ್ಕೊಂಡು ಅದರಂತೆ ನಡ್ಕೋಬೇಕು ಅನ್ನೋದು. ತನ್ನ ನಿಜದ ಕಡೆ ಲಕ್ಷ್ಯ ಕೊಟ್ಟು ಅದರ ಅಭ್ಯಾಸ ಮಾಡ್ಬೇಕು. ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊಂಡು ಮನುಷ್ಯನ ಜನ್ಮದ ಲಾಭ ತಗೋಬೇಕು ಅನ್ನೋದು ಎಷ್ಟು ಜನರಿಗೆ ಹೊಳೆದದ್ದು ಹೇಳ್ರಿ. ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಿದವ್ರು ಎಷ್ಟು ಮಂದಿ ಇದ್ರಿ. ಮನುಷ್ಯತ್ವದ ಲಕ್ಷಣ ಏನು, ಮನುಷ್ಯನ ಜನ್ಮದ ಕರ್ತವ್ಯ ಏನು ಅನ್ನೋದು ತಿಳ್ಕೊಂಡವ್ರು ಎಷ್ಟು ಮಂದಿ ಇದ್ರಿ ಇದ್ರಾಗ. ಈಗ ಬಂದ್ಬಿಟ್ಟಿವಿ ನಾವು. ಒಳಗೆಲ್ಲ ಪಶು ವೃತ್ತಿ ಇಟ್ಕೊಂಡು ನಾನು ಮನುಷ್ಯ ಅಂದ್ರೆ ಹೆಂಗ್ ಸಾಧ್ಯ ಐತಿ ಹೇಳ್ರಿ. ಪಶು ವೃತ್ತಿ ಎಲ್ಲ ಹೋಗ್ಬೇಕು ನೋಡ್ರಿ. ಏನ್ ಇಂದ್ರಿಯಗಳ ಎಲ್ಲ ಪಶು ವೃತ್ತಿಯನ್ನ ಅವಲಂಬಿಸವಲ್ಲ. ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ದವರೆಲ್ಲ ಪಶುಗಳ. ಏನ್ ಮನುಷ್ಯತ್ವ ಬರ್ಬೇಕಂತಂದ್ರೆ ಅದ್ರಾಗ ಅದನ್ನ ನಿತ್ಯ ಐತೋ ಇದು ಅನಿತ್ಯ ಐತೋ ಇದು ಹಿತ ಐತೋ ಹಿತ ಐತೆ ಅನ್ನುವಂಥ ವಿವೇಕ ಯಾರಲ್ಲಿ ಜಾಗೃತ ಆಕೈತಿ ಅವ್ರಿಗೆ ಮನುಷ್ಯರು ಅಂತ. ಅದರಿಂದ ಏನಾಗೈತಿ ವಿಚಾರ ಮಾಡಿ ಕೊಡೋದನ್ನ ಇಲ್ಲ. ಪಶು ವೃತ್ತಿ ಬರೇ ಅದ್ರಾಗ ಮುಣಿಗಿ ಬಿಡ್ತೈತಿ. ಅಜ್ಞಾನದ ವ್ಯವಹಾರದಾಗ ಜೀವನ ಎಲ್ಲ ಅದ್ರಾಗ ಹೋಯ್ತು ಪಶು ವೃತ್ತಿ ಒಳಗೆ. ಏನ್ ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮ ಕೆಲಸ ಏನು ಅನ್ನೋದು ತಿಳ್ಕೊಳ್ಳೋದು. ಇದು ಮನುಷ್ಯನ ವೃತ್ತಿ. ಬರೋದು ಭಾಳ ಕಠಿಣ ಅದ. ಏನ್ ಯಾರಿಗೆ ಬಂದೈತೆ ನೋಡ್ರಿ ಅವರು ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾರೆ. ಎದಕ್ಕೆ ಬಂದೇವು ನಾವು, ಉದ್ದೇಶ ಏನೈತಿ. ಬರೀ ತಿನ್ನೋದು ಮಜಾ ಮಾಡೋದು, ಇಂದ್ರಿಯಗಳು ಮಜಾ ಮಾಡೋದು, ಶರೀರ ಹಾಳು ಮಾಡ್ಕೊಂಡು ಕುಂತಿಲ್ಲ. ಇದ ಜೀವನದ ಗುರಿ ಅನ್ನೋದು. ಮನುಷ್ಯನ ಜನ್ಮದ ಗುರಿ ಅಲ್ಲ. ನಿಜದ ಕಡೆ ಎಲ್ಲ ಕೊಡೋದು. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಇದ ಮನುಷ್ಯನ ಜನ್ಮದ ಕೆಲಸ. ಈ ಕಾಯಕ ಮಾಡ. ಮನುಷ್ಯನ ಜನ್ಮದ ಕಾಯಕ ಮಾಡಿದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ನೀನು ಪಶು ಪಕ್ಷಿಗಳ ಜನ್ಮದ ಕಾಯಕ ಮಾಡಿದೆ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಉಪಯೋಗ ಇಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡುವಂತ ಕೆಲಸ ಇತರೆ ಜನ್ಮಗಳಲ್ಲಿ ಮಾಡ್ಕೊಳಕ್ ಬರುದಿಲ್ಲ. ಅದಕ್ಕೆ ಈ ಮನುಷ್ಯನ ಜನ್ಮ ಕೆಲಸದಾಗ ನೀವು ತೊಡಗಿದ್ರೆ ಮನುಷ್ಯನ ಜನ್ಮಕ್ಕೆ ಶ್ರೇಷ್ಠತ್ವ ಬರ್ತೈತಿ. ಇಲ್ಲಿ ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡ್ಕೊತ ಕೂತ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಏನು? ಏನ್ ಮಾಡಿದಂಗಾತು, ಎಂತ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ಏನು ಕೊಟ್ಟ ಸಿಕ್ಕಿತ್ತಪ್ಪ ಅಂತ ಅದಕ್ಕೆ ಹೇಳ್ಯಾರ. ಬರೀ ವಿಷಯ ಭೋಗಕ್ಕಾಗಿ ಉಪಯೋಗ ಮಾಡ್ಕೊಂಡ್ರಿ ಅಂದ್ರೆ ಮನುಷ್ಯನ ಜನ್ಮವನ್ನ ವ್ಯರ್ಥ ಆತು ಅಂತ. ಮನುಷ್ಯನ ಶರೀರ ಎದಕ್ಕೆ ಬಂದೈತಿ, ಅದನ್ನ ನಿಜವನ್ನ ತಿಳ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಈ ಅಂದಾಗ ಜನ್ಮದ ಹುಟ್ಟಿದ್ದಕ್ಕೂ ಸಾರ್ಥಕ. ಬರೀ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಬರೀ ವಿಷಯ ಭೋಗದಾಗ ವ್ಯವಹಾರದಾಗ ತೊಡಗಿ ಹಾಳು ಮಾಡ್ಕೊಂಡ್ರಿ ಎದಕ್ಕೆ ಬಂತ. ಶರೀರೇಭ್ಯ ವಂದ್ಯತಾಂ ನೀತಂ ಭುವ ಭೋಗೋ ಪರಿಪ್ಸಯ ಅಂತ. ಈ ಶರೀರವನ್ನು ಭೋಗಕ್ಕೆ ಉಪಯೋಗ ಮಾಡ್ಕೊಂಡೆ ಅಂದ್ರೆ ಅದ್ರಾಗ ಎಲ್ಲ ಇದ್ರಾಗ ಕಳೆದೆ ಅಂದ್ರೆ ಭೋಗ ವ್ಯವಹಾರದಾಗ ವಿಷಯ ಸಂಗ್ರಹ ವಿಷಯ ಭೋಗದಾಗ ಇದ್ರಾಗ ಕಳೆದೆ ಅಂತಂದ್ರೆ ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆಕೈತಿ. ಅದಕ್ಕೆ ಹೇಳ್ಯಾರ ಅವರು, ಶರೀರೇಭ್ಯ ವಂದ್ಯತಾಂ ನೀತಂ ಭುವ ಭೋಗೋ ಪರಿಪ್ಸಯ ಕಾಚ ಮೂಲೇನ ವಿಕ್ರೀತು ಹಂತ ಚಿಂತಾಮಣಿರ್ಮಯ ಅಂತ. ಚಿಂತಾಮಣಿಯನ್ನ ಗಾಜಿನ ಬೆಲೆಗೆ ಮಾರಿದಂಗೆ ಆತಲ್ಲೋ, ಹಾಳು ಮಾಡ್ಕೊಂಡೆಲ್ಲೋ ನೀನು. ಅದಕ್ಕೆ ಇದು ಸದುಪಯೋಗ ಮಾಡ್ಕೋರಿ.
ಮನುಷ್ಯನ ಜನ್ಮದ ಸಿಗುವುದು ಬಹಳ ದುರ್ಲಭದ. ಸಿಕ್ಕಂತದ್ದನ್ನ ಅದ ಸದುಪಯೋಗ ಮಾಡ್ಕೊ. ಹೆಂಗ್ ಉಪಯೋಗ ಮಾಡ್ಕೊಳ್ಳೋದನ್ನ ಇದ್ದ ತೋರ್ಸ್ಯಾರಿಲ್ಲ ಮಹಾತ್ಮರು. ಅವ್ರ ಜೀವನ ಕ್ರಮ ನೋಡ್ಕೊಂತ ಬನ್ನಿ ನೀವು. ಬರೀ ಭೋಗಕ್ಕಾಗಿ ಉಪಯೋಗ ಮಾಡಿದ್ರೆ ಅವರು ಯಾವಾಗ ಪಾದರಿಂದ ವಿಮುಖ ಆಗುವುದೇ. ಅದಕ್ಕೆ ಸತ್ಸಂಗದೊಳಗೆ ತೊಡಗಿದಾಗ ಬರ್ತೈತಿ ನಿನಗೆ. ಬರೀ ಜಡಬುದ್ಧಿ ಜಡಸಂಗ ಇತ್ತು ಅಂದ್ರೆ ನಿನಗೆ ಮತ್ತು ಅದೇ ನೆನಪ ಅದೇ ಶುದ್ಧಿಯಾಗ ಕಾಲ ಕಳೆದ ಜೀವನ ಎಲ್ಲ. ಅದು ಸಿಗದಂಗ ಆದ್ಕೂಲೆ ಬರೀ ಅದ್ರಾಗ ಶುದ್ಧಿಯಾಗ ಕಾಲ ಕಳಿತಾವ ಮುದುಕಾದ್ರೂ ಸಹಿತ. ಹೌದಿಲ್ಲ? ನಿನ್ನ ಮಕ್ಕಳು ಎಷ್ಟದಾವು ಅದನ್ನ ಎಲ್ಲಿ ಕೊಟ್ಟಿ? ಹೌದಿಲ್ಲ? ಆಕೆಗೆ ಎಷ್ಟು ಮಕ್ಕಳಾಗ್ಯಾವು? ಬರೇ ಇದ ಸುದ್ದಿನ. ಹೌದಿಲ್ಲ? ಸೇದು ಬಾವಿ ಕಂಡು ನಾಯಿ ಸಂತೋಷ ಪಡ್ತೆ ಅಂತ. ಹಂಗ ಇನ್ನೊಬ್ರು ಸುದ್ದಿ ಕೇಳೋದು, ಇನ್ನೊಬ್ರು ಇದ್ರಾಗ ಕಾಲ ಕಳೆ ಸತ್ತು ತಂದೆ ಮರ್ತು ಬಿಡ್ತಿ. ಅದಕ್ಕೆ ಬಂದೇನು ಮನುಷ್ಯನ ಜನ್ಮಕ್ಕೆ ಬಂದದ್ದು ಖಬರ ಇಲ್ಲ. ಇದೇ ಬಿರಾಗ ಅದು ಸಂಸ್ಕಾರನ ಹಂಗೆ ಹಸ್ತೈತ್ರಿ ಅದ. ಯಾಕೆ ಅಂಥ ಪರಿಸರದಾಗ ಬೆಳೆದದ್ದು, ಅಂಥ ಸಂಘ ಮಾಡಿ 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 ಅಂಥ ಮಾತುಗಳು ಬರ್ತಾವ. ಈಗ ಬಿಡು ಬಿಡು ಬದ್ಲೆ ತೆಗಿ ಬಿಡ್ರಿ ನೀವು. ಸುಮ್ಮನೆ ಕುಂಡ್ರಿ ನೀವು, ನೋಡಿ ಹೆಂಗೆ ತೆಗಿತಾವ. ಸ್ವಾಭಾವಿಕ ಬಂದು ಬಿಡ್ತಾವ ಕಲ್ತು ಚಾಳಿ. ಅದು ಹೋಗುದಿಲ್ಲ, ಕಲ್ಲು ಹಾಕಿದ್ರು ಹೋಗುದಿಲ್ಲ ಅದು. ಇಲ್ಲಿ ಬಂದಿಂದ ಈ ವಿಚಾರ ಕೇಳಿದ್ದನ್ನು ಹೊಳ್ಳಿ ಅದನ್ನು ಮನನ ಮಾಡಬೇಕು, ನೆನಪಿಗೆ ತಗೋಬೇಕು. ಸಂಶಯಗಳೇನಾರ ಬಂದವನು ಇದು ಇಂಥದಾಗ ನನಗೆ ಬಂದೈತ್ರಿ, ಯಾಕೆ ಮಾಡೋದ್ರಿ ಅದಕ್ಕಂತ ಹೊಳ್ಳಿ ಈ ಕೇಳಿದ ವಿಷಯದ ಬಗ್ಗೆ ಒಬ್ಬರ ಬಿಟ್ಟು ಕೇಳ್ತೀರಿ. ಹಿಂಗಾದ್ರಿಪ್ಪ ನಾವು ಇದ್ರ ಹಂಗದ್ರ ಏನು ಅಂತ. ಬರೇ ನಮ್ಮ ಒಳಗೆ ಗಂಡನೇ ಆಗಿಟ್ಕೊಂಡು ಕುಂತಿರ್ತೇವೆ. ಬಿಡು ಬಿಡು ಪುರುಷೋತ್ತರ ನಮ್ಮ ಸಂಕಟ ಹೇಳ್ಬೇಕಂತ ಅದನ್ನ ತಂದು ಹೇಳೋದು. ಹೌದಿಲ್ಲ? ಏನ್ ಮಾಡಿದಂಗ. ಒಂದು ಸ್ವಲ್ಪರ ಇದ್ರ ಕಡೆ ಲಕ್ ಕೊಡ್ಬೇಕಿಲ್ಲ. ಎಷ್ಟು ಲಾಭ ಆಕೈತಿ ಇದ್ರ ಕಡೆ ಲಕ್ ಕೊಟ್ಟು ನೋಡ್ಕೊರಿ. ಕಳ್ಕೊಂಡು ಕುಂತಿಯಲ್ವ ನೀವು. ಏನ್ ಜೀವನ ಎಲ್ಲ ಹಾಳು ಮಾಡ್ಕೊಂಡು ವಿಷಯ ವ್ಯವಹಾರದಾಗ ತೊಡಗಿ ಲಾಭ ಮಾಡ್ಕೊರಿ. ಸುಮ್ಮನೆ ವೇಳೆ ಕಳೆಯಕ್ಕೆ ಹೋಗ್ಬೇಡ್ರಿ. ಸದುಪಯೋಗ ಮಾಡ್ಕೊರಿ ಸಿಕ್ಕಂತ ಆಯುಷ್ಯದ ವೇಳೆಯನ್ನು. ನಮ್ಮ ವೇಳೆ ಸಾರ್ಥಕ ಮಾಡ್ಕೊಂಡದಂದ್ರೆ ಇದೇ ವೇಳೆ. ಹುಡುಕಿದೆಲ್ಲ ವ್ಯರ್ಥ. ಅನಾತ್ಮ ಚಿಂತನೆ ಒಳಗೆ ಏನು ಕಾಲ ಕಳಿತೇವಲ್ಲ, ನಮ್ಮ ಆಯುಷ್ಯದ ವೇಳೆ ಎಲ್ಲ ನಿರರ್ಥಕ ಆತಂತ. ಸಕಲ ಸಾಧು